ಪ್ರೈಸ್ ಲಾರ್ಡ್. ಎಲ್ಲರಿಗೂ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಈ ಬೆಳಗಿನ ಜಾವ ನಾನು ನಿಮಗೆ ಶುಭಾಶಯ ಕೋರ್ತೇನೆ. ಪ್ರಿಯರೇ, ತಿರುಗೊಂದು ಸಾರಿ ಈ ಒಂದು ಹೊಸ ವಾರದಲ್ಲಿ ನಮ್ಮ ಈ ಒಂದು ಹೊಸ ದಿನ ಕರ್ತನ ಸನ್ನಿಧಾನದಲ್ಲಿ ನಾವು ದೇವರ ವಾಕ್ಯವನ್ನು ಈ ಲಾಕ್ಡೌನ್ ಪೀರಿಯಡ್ನಲ್ಲಿ, ಲಾಕ್ಡೌನ್ ಸಮಯದಲ್ಲಿ ವಾಕ್ಯವನ್ನು ಅಭ್ಯಾಸಿಸುವಂಥ ಸುಸೌಭಾಗ್ಯ ನಮಗೆ ಕರ್ತನ ಕೊಟ್ಟಿದ್ದಾನೆ. ಅದಕ್ಕಾಗಿ ನಾವು ದೇವರಿಗೆ ಸ್ತೋತ್ರ ಸಲ್ಲಿಸಬೇಕು. ಈ ದಿವಸ ಈ ಅಧ್ಯಯನ ಸರಣಿಯ 5ನೆಯ ದಿನ. ನೀವು ಗಮನಿಸುವುದಾಗಿದ್ದಲ್ಲಿ ಪರಿಶುದ್ಧಾತ್ಮನಿಗೆ ಸಂಬಂಧಪಟ್ಟಂಥ ಅಧ್ಯಯನ ನಾವು ಆರಂಭಿಸಿದ್ದೇವೆ. ಫೇಸ್ಬುಕ್ನಲ್ಲಿಯೂ ಮತ್ತು ಯೂಟ್ಯೂಬ್ನಲ್ಲಿಯೂ ಈ ಒಂದು ಕಾರ್ಯಕ್ರಮಗಳನ್ನು ನೀವು ವೀಕ್ಷಿಸಬಹುದು. ಮುಖ್ಯವಾಗಿ ಈಗಾಗಲೇ ನಾವು ಪರಿಶುದ್ಧಾತ್ಮನಿಗೆ ಸಂಬಂಧಪಟ್ಟಂಥ ಅನೇಕ ವಿಷಯಗಳನ್ನ ನಾವು ಅಭ್ಯಾಸ ಮಾಡಿದ್ದೇವೆ. ಪರಿಶುದ್ಧಾತ್ಮನು ಯಾರು? ಆತನು ನಮ್ಮ ಒಬ್ಬ ಆತ್ಮೀಯ ಸ್ನೇಹಿತನಂತೆ ಯೇಸು ಸ್ವಾಮಿ ಕಳುಹಿಸಿಕೊಟ್ಟದ್ದು ಎಂಬುದನ್ನು ನಾವು ಮರಿಬಾರ್ದು. ಪರಿಶುದ್ಧಾತ್ಮನು, ಆತನ ಹೆಸರುಗಳು, ಆತನ ಲಕ್ಷಣಗಳು, ಇವುಗಳನ್ನು ನಾವು ಈಗಾಗಲೇ ನೋಡಿದ್ದೇವೆ. ಆತ್ಮಭರಿತ ಜೀವಿತದ ಲಾಭವೇನು ಎಂಬುದಾಗಿಯೂ ಕೂಡ ನಾವು ಅಭ್ಯಾಸ ಮಾಡಿದ್ದೇವೆ. ಮಾತ್ರವಲ್ಲ, ಆತ್ಮಭರಿತ ಜೀವಿತದ ಮಹಾದ್ವಾರ ಅಥವಾ ಪ್ರವೇಶ ದ್ವಾರ ಏನು ಎಂಬುದಾಗಿ ಅಭ್ಯಾಸ ಮಾಡಿ, ಅದರಲ್ಲಿ ಪರಿಶುದ್ಧಾತ್ಮ ಭರಿತ ಆಗುವಂಥದ್ದು, ಪರಿಶುದ್ಧಾತ್ಮನಿಂದ ಅಭಿಷೇಕ ಹೊಂದುವಂಥದ್ದೇ ಆ ಅದ್ಭುತವಾದ ಪ್ರವೇಶ ದ್ವಾರ ಎಂದು ನಾವು ತಿಳಿದುಕೊಂಡೆವು. ಕಳೆದ ಅಧ್ಯಯನದಲ್ಲಿ ನಾವು ಹೇಗೆ ಪರಿಶುದ್ಧಾತ್ಮ ಭರಿತರಾಗಬಹುದು ಎಂಬುದನ್ನು ನಾವು ಅಭ್ಯಾಸ ಮಾಡಿದೆವು. ಒಬ್ಬ ಸ್ನೇಹಿತರೊಂದಿಗೆ ಆಗ್ತಾ ಇದ್ದಂಥ ಚರ್ಚೆ ಇದು. ಪರಿಶುದ್ಧಾತ್ಮ ಭರಿತದ ಜೀವಿತದ ಲಾಭವೇನು ಎಂಬುದಾಗಿ ಹೇಳುವಾಗ ಎಷ್ಟೊಂದು ಲಾಭ, ಎಷ್ಟೊಂದು ಆಶೀರ್ವಾದ, ಇಷ್ಟೊಂದು ಲಾಭ ದೇವರು ನಮಗೆ ವೈಯಕ್ತಿಕವಾಗಿ ಈ ಒಂದು ಪರಲೋಕದ ಆಶೀರ್ವಾದವನ್ನು ಭೂಲೋಕದಲ್ಲಿ ನಾವು ಅನುಭವಿಸುತ್ತಾ ಮತ್ತು ಆ ಒಂದು ಬಲದಲ್ಲಿ ನಾವು ಜೀವಿಸುವಂಥ ಒಂದು ಸೌಭಾಗ್ಯ ಕರ್ತನು ಕೊಟ್ಟಿರುವಂಥದ್ದನ್ನು ನಾವು ವಿಶೇಷವಾಗಿ ಗಮನಿಸ್ತಾ ಬಂದಿದ್ದೇವೆ. ಅದನ್ನು ಚರ್ಚಿಸ್ತಾ ಇದ್ದಂತೆ ಒಂದು ಮಹತ್ವದ ವಿಷಯ, ಅಲ್ಲಿ ಪರಿಶುದ್ಧಾತ್ಮನ ಅಭಿಷೇಕದ ವಿಷಯದಲ್ಲಿ ಮಾತನಾಡುವಾಗ ಒಂದು ಮಹತ್ವದ ವಿಷಯವೇನೆಂದರೆ ಅನ್ಯ ಭಾಷೆ. ಅನ್ಯ ಭಾಷೆಯ ವಿಷಯ ಬಂದೊಡನೆ ಚರ್ಚೆಯಲ್ಲಿ ಸ್ವಲ್ಪ ಗಲಿಬಿಲಿ. ನಾನು ಅನ್ಯ ಭಾಷೆಯಲ್ಲಿ ಮಾತಾಡಬೇಕಾ? ಒಂದು ಥರ ಒಂದು ಅಪರಾಧಿ ಭಾವನೆ, ಅಥವಾ ಯಾಕೆ ಇದು ಎಂಬುದಾಗಿ. ಪ್ರಿಯರೇ, ಪರಿಶುದ್ಧಾತ್ಮನ ಅಭಿಷೇಕ ಹೊಂದುವಾಗ ನಾವು ಅನ್ಯ ಭಾಷೆ ಮಾತಾಡಬೇಕಲ್ಲ. ಪರಿಶುದ್ಧಾತ್ಮನ ಅಭಿಷೇಕವಾಗುವಾಗ ಅದು ಅಭಿಷೇಕದ ಗುರುತಾಗಿ ನಾವು ಗಮನಿಸ್ತೇವೆ. ಇನ್ಫ್ಯಾಕ್ಟ್ ಬೈಬಲ್ನಲ್ಲಿ ನಾವು ಅದನ್ನು ಒಂದು ಶಿಕ್ಷೆಯಾಗಿ ಅಲ್ಲ, ಅನೇಕರು ಅನ್ಯ ಭಾಷೆ ಆರಂಭದ ಒಂದು ಗುರುತು, ಅಭಿಷೇಕದ ಆಗಿರುವುದರ ಆರಂಭದ ಗುರುತು ಎಂಬುವಂಥ ಆ ಗುರುತನ್ನು ಶಿಕ್ಷೆಯಾಗಿ ನಾವು ಯೋಚಿಸುವಂಥದ್ದು ಅಲ್ಲ. ಆದರೆ ಅದು ಒಂದು ಆಶೀರ್ವಾದವಾಗಿ ಕರ್ತನು ನಮಗೆ ಕೊಟ್ಟಿರುವಂಥದ್ದನ್ನು ಹೇಳಿದಾಗ, ಇಲ್ಲ ಯಾಕೆ ನಾವು ಅನ್ಯ ಭಾಷೆಯಲ್ಲಿ ಮಾತಾಡಬೇಕು? ಒಳ್ಳೆಯ ಪ್ರಶ್ನೆ ಅಲ್ಲ? ಯಾಕೆ ನಾವು ಅನ್ಯ ಭಾಷೆಯಲ್ಲಿ ಮಾತಾಡಬೇಕು? ತಿರುಗಿ ಹೇಳ್ತಾನೆ, ಅನ್ಯ ಭಾಷೆಯ ವರ ಅದು ನಾವು ಮಾತಾಡ್ಬೇಕಂತಲ್ಲ, ಪರಿಶುದ್ಧಾತ್ಮ ಭರಿತರಾಗುವಾಗ ಆ ಕೃಪೆ, ಆ ಒಂದು ಗುರುತು ಕರ್ತನು ನಮಗೆ ಕೊಡ್ತಾನೆ. ಸೊ ಈ ಪ್ರಶ್ನೆಗಳಿಗೆ ನಾವು ಸಾಧ್ಯವಾದಷ್ಟು ಈ ದಿವಸ ಉತ್ತರ ಕೊಡೋದಕ್ಕಾಗಿ ಅಧ್ಯಯನ ಮಾಡಲಿಕ್ಕಿದ್ದೇವೆ. ಸೊ ನಾವು ವಿಶೇಷವಾಗಿ ಪರಿಶುದ್ಧಾತ್ಮ ಭರಿತರಾಗಿ ಅನ್ಯ ಭಾಷೆಯಲ್ಲಿ ಮಾತನಾಡುವುದಂದರೆ ಏನು ಮತ್ತು ಅದರ ಲಾಭವೇನು, ಮತ್ತು ಅದನ್ನು ನಾವು ವೈಯಕ್ತಿಕವಾಗಿ, ಅದು ಲಾಭವೆಂದಾಗಿ ಹೇಳುವಾಗ ವೈಯಕ್ತಿಕವಾಗಿ ಮಾತನಾಡುವುದರ ಲಾಭ, ಬಹಿರಂಗವಾಗಿ ಸಭೆಯಲ್ಲಿ ಮಾತನಾಡುವುದರ ಲಾಭ, ನಾವು ಈ ದಿವಸ ಈ ಸೆಷನ್ನಲ್ಲಿ ನಾವು ಗಮನಿಸಲಿಕ್ಕಿದ್ದೇವೆ. ಸೊ ನಾನು ಅನ್ನಿಸ್ತೇನೆ ನೀವು ಆಸಕ್ತಿಯಿಂದ ಕೂತ್ಕೊಂಡಿದ್ದೀರಿ. ಆತ್ಮಭರಿತರಾದಂಥವರು, ಪರಿಶುದ್ಧಾತ್ಮ ಭರಿತರಾದಂಥವರು, ನೀವು ಈ ಆಶೀರ್ವಾದಗಳನ್ನು ಗಮನಿಸ್ತಿರೋ ಇಲ್ವೋ? ಯಾಕಂದ್ರೆ ಅನೇಕರು ನನಗೆ ಆ ದಿನ ಅಭಿಷೇಕ ಆಯಿತು, ಈ ದಿನ ಅಭಿಷೇಕ ಆಯಿತು, ಪರಿಶುದ್ಧಾತ್ಮನ ಅಭಿಷೇಕವಾಯಿತು ಎಂಬುದಾಗಿ ಮಾತನಾಡಿ ಆಮೇಲೆ ನಿಂತ ನೀರಾಗಿಬಿಟ್ಟಿದ್ದಾರೆ. ಅದನ್ನು ನಾವು ಅದರಿಂದ ಉಂಟಾಗುವ ಆಶೀರ್ವಾದಗಳನ್ನು ಯೋಚಿಸದೆ, ಅದರ ಲಾಭಗಳನ್ನು ಕುರಿತು ಯೋಚಿಸದೆ
ಅದು ಅದರ ಒಂದು ಅಡ್ವಾಂಟೇಜ್ ಏನು ತೆಗೆದುಕೊಳ್ಬೇಕಾಗಿತ್ತು ಅದನ್ನು ತೆಗೆದುಕೊಳ್ತಾ ಇಲ್ಲ ಏನೋ. ಸೊ ಅದಕ್ಕೆ ನಾನು ಈ ಸೆಷನ್ದಲ್ಲಿ ವಿಶೇಷವಾಗಿ ಇದರ ಅನ್ಯ ಭಾಷೆಯ ಒಂದು ಆಶೀರ್ವಾದದ ಕುರಿತು ನಾನು ತಮ್ಮೊಂದಿಗೆ ಮಾತನಾಡ ಬಯಸ್ತೇನೆ. ಕೆಲವರು ಹೊಸದಾಗಿ ನೀವು ಇದನ್ನು ನೋಡ್ತಾ ಇದ್ರೆ ಪ್ರಿಯರೇ, ಬೈಬಲ್ನಲ್ಲಿ ದೇವರ ವಾಕ್ಯ ಹೇಳ್ತದೆ ನಾವು ಬೈಬಲ್ ಪ್ರಕಾರ ಜೀವಿಸಲಿಕ್ಕೆ, ಅದು ಮುಖ್ಯವಾಗಿ ಯೇಸು ಸ್ವಾಮಿಯವರ ಆದೇಶದ ಪ್ರಕಾರ ನಾವು ಜೀವಿಸುವುದಕ್ಕಾಗಿ ಯೇಸು ಸ್ವಾಮಿ ಪರಲೋಕಕ್ಕೆ ಏರಿ ಹೋಗಿ ಪರಲೋಕದಲ್ಲಿ ಆತನು ವಾಗ್ದಾನ ಮಾಡಿದಂತೆ, ಮಾತು ಕೊಟ್ಟಂತೆ ದೇವರ ಆತ್ಮನನ್ನು, ಪರಿಶುದ್ಧ ಆತ್ಮನನ್ನು ನಮಗಾಗಿ ಸಹಾಯಕನಾಗಿರಲು ಕಳಿಸಿಕೊಟ್ಟನು. ಅಂದರೆ ನಾವು ಯೇಸು ಸ್ವಾಮಿಯ ಆದೇಶ ಆಜ್ಞೆಗಳನ್ನು ಪಾಲಿಸಿ ಆತನನ್ನು ಹಿಂಬಾಲಿಸುವುದಕ್ಕೆ, ನಮ್ಮನ್ನು ಬಲಪಡಿಸುವುದಕ್ಕಾಗಿ, ನಮ್ಮನ್ನು ಶಕ್ತಿಯಿಂದ ತುಂಬಿಸುವುದಕ್ಕಾಗಿ, ಆ ಆಜ್ಞೆಯ ಪ್ರಕಾರ ಜೀವಿಸುವುದಕ್ಕೆ ನಮ್ಮನ್ನು ಶಕ್ತಿಯಿಂದ ತುಂಬಿಸುವುದಕ್ಕಾಗಿ ಪರಿಶುದ್ಧಾತ್ಮನನ್ನು ಕಳಿಸಿಕೊಟ್ಟನು. ಅದು ಪಂಚಾಶತಮ ದಿನದಂದು ಆದಂಥ ಘಟನೆ. ಅಂದಿನಿಂದ ಆತನನ್ನು ಹಿಂಬಾಲಿಸುವವರಿಗೆ ಈ ಆಶೀರ್ವಾದ ಇದೆ, ಪರಲೋಕದ ಶಕ್ತಿಯಿಂದ ತುಂಬಿಸಲ್ಪಡುವ ಆಶೀರ್ವಾದ ಇದೆ. ಅನೇಕರು ಅದನ್ನು ಅನುಭವಿಸುವುದಿಲ್ಲ, ಆಸಕ್ತಿ ತೋರುವುದಿಲ್ಲ. ಆದರೆ ನಾವು ಈ ನಮ್ಮ ಒಂದು ಅಧ್ಯಯನದ ಮುಖಾಂತರ ಪ್ರಯತ್ನ ಮಾಡ್ತಾ ಇದ್ದೇವೆ, ಅದರ ತಿಳುವಳಿಕೆ ಹೊಂದುವುದಕ್ಕಾಗಿ, ಆ ಶಕ್ತಿಯೊಂದಿಗೆ, ಆ ಬಲದೊಂದಿಗೆ ನಾವು ಜಯದ ಜೀವಿತ ಜೀವಿಸೋದಕ್ಕಾಗಿ. ಮುಖ್ಯವಾಗಿ ಪರಿಶುದ್ಧಾತ್ಮ ಭರಿತರಾಗುವುದರ ಗುರುತು ಅನ್ಯ ಭಾಷೆ, ಆರಂಭಿಕ ಗುರುತು ಅನ್ಯ ಭಾಷೆ ಮತ್ತು ಆ ಅನ್ಯ ಭಾಷೆಯ ಆಶೀರ್ವಾದಗಳು ಏನು ಎಂಬುದನ್ನು ಈ ದಿವಸ ನಾವು ನೋಡಲಿಕ್ಕಿದ್ದೇವೆ. ಸೊ ನಾನು ಈಗಾಗಲೇ ಹೇಳಿದಂತೆ ಈ ಒಂದು ಯಾವ ವಿಷಯ ನಾನು ಈ ದಿವಸ ತಮ್ಮೊಂದಿಗೆ ಹಂಚಲಿಕ್ಕಿದ್ದೇನೆ, ನಂತರ ಕೆಲವೊಂದು ವಿಷಯ ನಾನು ಮುಖ್ಯ ವಿಷಯಗಳನ್ನ ನಾನು ಹೇಳಲಿಕ್ಕಿದ್ದೇನೆ. ಸೊ ಅನ್ಯ ಭಾಷೆ ಅಂತ ಹೇಳುವಾಗ ಅಂದರೇನು? ಓಕೆ, ಫಸ್ಟ್ ವಾಟ್ ಈಸ್ ಸ್ಪೀಕಿಂಗ್ ಇನ್ ಟಂಗ್ಸ್? ಓಕೆ, ಅನ್ಯ ಭಾಷೆ ಅಂದರೆ ಏನು, ಅದರ ಅರ್ಥವೇನು? ಓಕೆ, ಮತ್ತು ಎರಡನೆಯದಾಗಿ ಅನ್ಯ ಭಾಷೆಯ ಆಶೀರ್ವಾದಗಳೇನು? ಓಕೆ, ನಾವು ಈ ಬಲದಿಂದ ಹೊದಿಸಲ್ಪಡುವಾಗ ಈ ಅನ್ಯ ಭಾಷೆಯ ಗುರುತಿನಿಂದ ನಾವು ತುಂಬಿಸಲ್ಪಡುವಾಗ ಇದರ ಆಶೀರ್ವಾದವೇನು? ಇದರ ಆಶೀರ್ವಾದಗಳಲ್ಲಿ ಮೊದಲನೇದಾಗಿ ವೈಯಕ್ತಿಕವಾಗಿ ಮಾತನಾಡುವುದರ ಆಶೀರ್ವಾದ. ಓಕೆ, ಓಕೆ, ಎರಡನೆಯದು ಬಹಿರಂಗವಾಗಿ ಮಾತನಾಡುವುದರ ಆಶೀರ್ವಾದ. ಸೊ ಇವುಗಳನ್ನ ಈ ದಿವಸ ನಾವು ಅಭ್ಯಾಸ ಮಾಡಲಿಕ್ಕಿದ್ದೇವೆ. ನೀವು ಪೆನ್ನು ಪೇಪರ್ ಇಟ್ಕೊಂಡು ರೆಡಿ ಆಗಿದ್ದೀರಂತ ನಾನು ನೆನೆಸ್ತೇನೆ. ದಯಮಾಡಿ ನೋಟ್ಸ್ ಮಾಡ್ಕೊಳ್ರಿ. ನೋಟ್ಸ್ ಮಾಡಿಕೊಂಡು ನಿಮ್ಗೆ ಇನ್ನೊಂದು ಅಡ್ವಾಂಟೇಜ್ ಏನಂದರೆ, ಯೂಟ್ಯೂಬ್ನಲ್ಲಿ ತಿರುಗಿ ನೋಡ್ಬೋದು, ಫೇಸ್ಬುಕ್ನಲ್ಲಿಯೂ ನೀವು ತಿರುಗಿ ನೋಡ್ಬೋದು. ಬಟ್ ನೋಟ್ಸ್ ಮಾಡಿಕೊಂಡು ನೀವು ಅದನ್ನು ಏನಂದರೆ ಮತ್ತೊಬ್ಬರಿಗೆ ಕಲಿಸ್ರಿ. ಓಕೆ, ಇದು ಬೈಬಲ್ನಲ್ಲಿ ಇರುವಂಥ ವಿಷಯ. ಓಕೆ, ಇದು ಯಾವುದೋ ಹೊರಗಡೆಯಿಂದ ಬಂದಂಥ ಅಥವಾ ಇವ್ರು ಕಲಿಸೋದಂತ, ಇದು ಬೈಬಲ್ನಲ್ಲಿ ಇರುವಂಥದ್ದು. ಅದಕ್ಕೆ ಬೈಬಲ್ ಸ್ಟಡಿಯಾಗಿ ಯಾಕೆ ಮಾಡ್ತಾ ಇದ್ದೇವೆ ಅಂದರೆ, ನೀವು ತಿಳ್ಕೊಳ್ಬೇಕೇನೆಂದ್ರೆ ಇದು ಅನ್ಯ ಭಾಷೆ, ಪರಿಶುದ್ಧಾತ್ಮನ ಅಭಿಷೇಕ, ಇದು ಬೈಬಲ್ನಲ್ಲಿ ಇರುವಂಥದ್ದು. ನೀವು ಬೈಬಲ್ ಫಾಲೋ ಮಾಡುವವರಾಗಿದ್ದರೆ, ಯೇಸು ಸ್ವಾಮಿಯನ್ನು ಹಿಂಬಾಲಿಸುವವರಾಗಿದ್ದರೆ ಇದು ನಿಮ್ಮ ಅನುಭವ ಆಗಿರಬೇಕು. ಓಕೆ, ನೀವು ಸಂಪ್ರದಾಯ ಆಚರಣೆಗಳನ್ನು ಹಿಂಬಾಲಿಸುವಂಥವ್ರಾಗಿದ್ದರೆ ಬಿಟ್ಬಿಡ್ರಿ, ನೋ ಪ್ರಾಬ್ಲಮ್. ಆದರೆ ಯೇಸು ಸ್ವಾಮಿಯ ಹಿಂಬಾಲಕರು ನೀವು ಆಗಿದ್ರೆ ಇದು ಅವಶ್ಯಕ. ಯಾಕಂದರೆ ಯೇಸು ಸ್ವಾಮಿ ಅಪೇಕ್ಷಿಸಿದ್ದು ತನ್ನ ಶಿಷ್ಯರು ಪರಿಶುದ್ಧಾತ್ಮ ಭರಿತರಾಗಬೇಕು. ಈ ವಿಷಯಕ್ಕೆ ಆಧಾರವಾಗಿ ಇನ್ನೂ ವಿವರಗಳನ್ನು ನೋಡಲಿಕ್ಕಿದ್ದೇವೆ. ಬಟ್ ಬಹಳ ಮಹತ್ವದ ವಿಷಯ, ಅಲಕ್ಷ್ಯ ಮಾಡಬೇಡ್ರಿ. ನಾವು ಬೈಬಲ್ ಅನುಸರಿಸುವಂಥವ್ರು, ಯೇಸು ಸ್ವಾಮಿಯನ್ನು ಅನುಸರಿಸುವಂಥವ್ರು ಆಗಿದ್ರೆ ಆತನು ವಾಗ್ದಾನ ಮಾಡಿ ಕಳುಹಿಸಿಕೊಟ್ಟರು ಆ ಪರಿಶುದ್ಧ ಆತ್ಮನನ್ನು, ಆತನ ಅಭಿಷೇಕವನ್ನು, ಆತನ ಬಲವನ್ನು ನಾವು ಹೊಂದಲೇಬೇಕು. ಸೊ ಅದಕ್ಕೆ ನಾವು ಈ ದಿವಸ ಮಹತ್ವದ ಈ ಅಧ್ಯಯನದಲ್ಲಿ ನಿಮ್ಮನ್ನು ಯೇಸು ಕ್ರಿಸ್ತನ ಹೆಸರಿನಲ್ಲಿ ಸ್ವಾಗತಿಸ್ತೇನೆ. ಮೊದಲನೇದಾಗಿ ನಾವು ನೋಡೋಣ, ಅನ್ಯ ಭಾಷೆ. ಪರಿಶುದ್ಧಾತ್ಮ ಭರಿತರಾಗಿ ಅನ್ಯ ಭಾಷೆ ಮಾತನಾಡುವುದು ಎಂಬುದಾಗಿ ಹೇಳಿದಾಗ ಅದರ ಅರ್ಥವೇನು, ಅಂದ್ರೇನು? ವಾಟ್ ಈಸ್ ಸ್ಪೀಕಿಂಗ್ ಇನ್ ಟಂಗ್ಸ್? ವಾಟ್ ಈಸ್ ಇಟ್? ಓಕೆ, ನಾವು ಒಂದು ಇಲ್ಲಿ ಗಮನಿಸೋಣ. ಅನೇಕ ಸಾರಿ
ಹೊಸ ಒಡಂಬಡಿಕೆಯಲ್ಲಿ ಅನೇಕ ಸಾರಿ ಹೊಸ ಒಡಂಬಡಿಕೆಯಲ್ಲಿ ಅನ್ಯ ಭಾಷೆಯ ಕುರಿತು ಬೈಬಲ್ ಹೇಳ್ತದೆ. ಓಕೆ, ಅನ್ಯ ಭಾಷೆಯ ಕುರಿತು ಹೊಸ ಒಡಂಬಡಿಕೆಯಲ್ಲಿ ಒಂದು ಸಾರಿ ಅಲ್ಲ, ಎರಡು ಸಾರಿ ಅಲ್ಲ, ಅನೇಕ ಸಾರಿ ಬೈಬಲ್ ಹೇಳ್ತದೆ. ಓಕೆ, ಈ ಮಾತು ಹೇಳ್ತಾ ಇದ್ದಾಗ ಮೊದಲನೆಯದಾಗಿ ಒಂದು ವಚನ ನೋಡೋಣ. ಮಾರ್ಕನ ಸುವಾರ್ತೆ 16ನೇ ಅಧ್ಯಾಯ 17ನೇ ವಚನ. ಅಲ್ಲಿ ನೋಡ್ರಿ, ವಚನ ಗಮನಿಸ್ರಿ ಅದನ್ನ. ಏನ್ ಹೇಳ್ತದೆ? ಇದಲ್ಲದೆ ನಂಬುವವರಿಂದ ಈ ಸೂಚಕ ಕಾರ್ಯಗಳು ಉಂಟಾಗುವವು, ನನ್ನ ಹೆಸರನ್ನು ಹೇಳಿ ದೆವ್ವಗಳನ್ನ ಬಿಡಿಸುವರು, ಹೊಸ ಭಾಷೆಗಳಿಂದ ಮಾತಾಡುವರು. ಓದ್ತಾ ಇದ್ದೀರಾ? ಯೇಸು ಸ್ವಾಮಿ ಹೇಳಿದಂತ ಮಾತಿದು. ಇದಲ್ಲದೆ ನಂಬುವವರಿಂದ ಈ ಸೂಚಕ ಕಾರ್ಯಗಳು ಉಂಟಾಗುವವು, ನನ್ನ ಹೆಸರನ್ನು ಹೇಳಿ. ಯಾರ ಹೆಸರು? ಯೇಸು ಸ್ವಾಮಿ ಹೆಸರನ್ನು ಹೇಳಿ ದೆವ್ವಗಳನ್ನು ಬಿಡಿಸುವರು. ಮತ್ತು ಯೇಸು ಸ್ವಾಮಿ ಸ್ವತಃ ಹೇಳ್ತಾ ಇದ್ದಾರೆ, ಹೊಸ ಭಾಷೆಗಳಿಂದ ಮಾತಾಡುವರು. ಅನ್ಯ ಭಾಷೆ, ಹೊಸ ಭಾಷೆಗಳಿಂದ ಮಾತಾಡುವರು. ಸೊ ಯೇಸು ಸ್ವಾಮಿ ಸ್ವತಃ ಅನ್ಯ ಭಾಷೆಯಿಂದ ಮಾತಾಡುವರು ಎಂಬುದಾಗಿ ಆತನ ಹಿಂಬಾಲಕರ ವಿಷಯದಲ್ಲಿ ಹೇಳಿರುವಂಥದ್ದು ಗಮನಿಸಬೇಕು. ಓಕೆ, ಶಿಷ್ಯರು, ಯೇಸುವಿನ ಹಿಂಬಾಲಕರು, ಅವರು ಅನ್ಯ ಭಾಷೆಯಿಂದ ಮಾತನಾಡುವರು. ಪಂಚಾಶತಮ ದಿನದಲ್ಲಿ ಏನಾಯಿತು? ಅಪೊಸ್ತಲರ ಕೃತ್ಯ 2ನೇ ಅಧ್ಯಾಯ 4ನೇ ವಚನ ಗಮನಿಸ್ರಿ. ಯೇಸು ಸ್ವಾಮಿ ಆದೇಶಿಸಿದಂತೆ ಆಗ ಅವರೆಲ್ಲರೂ, ಅಪೊಸ್ತಲರ ಕೃತ್ಯ 2:4 ಓದ್ತಾ ಇದ್ದೇವೆ, ಆಗ ಅವರೆಲ್ಲರೂ ಪವಿತ್ರಾತ್ಮ ಭರಿತರಾಗಿ ಆ ಆತ್ಮ ತಮ್ಮ ತಮಗೆ ನುಡಿಯುವ ಶಕ್ತಿಯನ್ನ ಕೊಡುವ ಪ್ರಕಾರ ಬೇರೆ ಬೇರೆ ಭಾಷೆಗಳಿಂದ ಮಾತನಾಡುವುದಕ್ಕೆ ಪ್ರಾರಂಭಿಸಿದರು. ಪಂಚಾಶತಮ ದಿನದಲ್ಲಿ ಆದಂತ ಘಟನೆ. ಇನ್ಫ್ಯಾಕ್ಟ್ ನಾವು ಅಪೊಸ್ತಲರ ಕೃತ್ಯದಲ್ಲಿ ವಿಶ್ವಾಸಿಗಳು ಅನ್ಯ ಭಾಷೆಯಲ್ಲಿ ಮಾತನಾಡುವುದರ ವಿಷಯವಾಗಿ ನಾವು ನೋಡ್ತೇವೆ. ಕೊರ್ನೇಲಿಯನ ಮನೆಗೆ ಪೇತ್ರನು ಹೋಗಿ ಪ್ರಸಂಗ ಮಾಡಿದಾಗ ಅಪೊಸ್ತಲರ ಕೃತ್ಯ 10ನೇ ಅಧ್ಯಾಯ 46ನೇ ವಚನ ಬೈಬಲ್ ಹೇಳ್ತದೆ, ಅವರು ನಾನಾ ಭಾಷೆಗಳನ್ನಾಡುತ್ತಾ ದೇವರನ್ನ ಕೊಂಡಾಡುತ್ತಾ ಇರುವುದನ್ನ ಪೇತ್ರನ ಸಂಗಡ ಬಂದಿದ್ದ ಯಹೂದ್ಯರಾದ ವಿಶ್ವಾಸಿಗಳು ಕೇಳಿದಾಗ, ವಾವ್, ಅವ್ರ ಕಣ್ಣಿಗೆ ಕಾಣ್ತಾ ಇದೆ, ಕಿವಿಗೆ ಕೇಳ್ತಾ ಇದೆ, ಅವರು ನೋಡ್ತಾ ಇದ್ದಾರೆ, ಒಬ್ಬ ಅನ್ಯ ವ್ಯಕ್ತಿ, ಯಹೂದ್ಯನಲ್ಲದ ಕೊರ್ನೇಲಿಯನು ಪರಿಶುದ್ಧಾತ್ಮ ಭರಿತನಾಗಿ, ಅವನ ಮನೆಯವರೆಲ್ಲರೂ ಪರಿಶುದ್ಧಾತ್ಮ ಭರಿತರಾಗಿ ಅನ್ಯ ಭಾಷೆಗಳಲ್ಲಿ ಮಾತನಾಡುವುದಕ್ಕೆ ಆರಂಭಿಸಿದರು. ಎಫೆಸ ಸಭೆಯ ಘಟನೆ ಸುಮಾರು 20 ವರ್ಷದ ನಂತರ, ಪಂಚಾಶತಮ ದಿನದ ನಂತರ 20 ವರ್ಷದ ನಂತರ ಆಗ್ತಾ ಇದೆ ಘಟನೆ ಇದು. ಓಕೆ, ಇದನ್ನ ನಾವು ಅಪೊಸ್ತಲರ ಕೃತ್ಯ 19ನೇ ಅಧ್ಯಾಯ 6ನೇ ವಚನದಲ್ಲಿ ನೋಡ್ತೇವೆ. ಓಕೆ, ಅಲ್ಲಿಯೂ ಕೂಡ ಹಾಗೆ ಪೌಲನು ಅವರ ಮೇಲೆ ಕೈಗಳನ್ನಿಡಲು ಪವಿತ್ರಾತ್ಮ ವರವು ಅವರ ಮೇಲೆ ಬಂತು. ಅವರು ಮತ್ತೇನು ಹೇಳ್ತದೆ? ನಾನಾ ಭಾಷೆಗಳನ್ನಾಡಿದರು, ಪ್ರವಾದಿಸಿದರು. ಬೈಬಲ್ ನಲ್ಲಿ ಇರುವಂತ ಕಾರ್ಯ ಇದು. ಅಪೊಸ್ತಲರ ಕೃತ್ಯದಲ್ಲಿ ನಾವು ಕಾಣ್ತಾ ಇದ್ದೇವೆ. ಓಕೆ, ಬಹಳ ಸ್ಪಷ್ಟವಾಗಿ ನಾವು ಮೊದಲನೇ ಕೊರಿಂಥ ಪತ್ರಿಕೆಯಲ್ಲಿ ಹೋಗುವಾಗ ಅದರ ಕುರಿತು ಪೌಲನು ಅನ್ಯ ಭಾಷೆಯ ವರದ ಕುರಿತು ಮಾತನಾಡಿ ಕಲಿಸುವಂಥದ್ದನ್ನು ನೋಡ್ತೇವೆ. ಓಕೆ, ಈ ಅನ್ಯ ಭಾಷೆಯ ಗುರುತು ಒಂದು, ಬಟ್ ಅನ್ಯ ಭಾಷೆಯ ವರದ ಕುರಿತು ಪೌಲನು ಮಾತನಾಡುವಂಥದ್ದನ್ನು ನಾವು ಮೊದಲನೇ ಕೊರಿಂಥ ಪತ್ರಿಕೆಯಲ್ಲಿ ಗಮನಿಸಬಹುದು. 12ನೇ ಅಧ್ಯಾಯದಲ್ಲಿ 10ನೇ ವಚನ ಓದುವಾಗ ಅಲ್ಲಿ ವರದ ಬಗ್ಗೆ ಪೌಲನು ಮಾತನಾಡಿ ಹೇಳ್ತಾನೆ, ಒಬ್ಬನಿಗೆ ಮಹತ್ತುಗಳನ್ನು ಮಾಡುವ ವರವು, ಒಬ್ಬನಿಗೆ ಪ್ರವಾದನ ವರವು, ಒಬ್ಬನಿಗೆ ಸತ್ಯಾಸತ್ಯ ಆತ್ಮಗಳ ವಿವೇಚಿಸುವ, ಒಬ್ಬನಿಗೆ ವಿವಿಧ ವಾಣಿಗಳನ್ನಾಡುವ ವರವು. ಇದೇನಿದೆಯಲ್ಲ ವಿವಿಧ ವಾಣಿಗಳು, ಈ ವಾಣಿಗಳು ಅನ್ನುವಂಥದ್ದು ಆಕ್ಚುಲಿ ಅನ್ಯ ಭಾಷೆ. ಓಕೆ, ಅದಕ್ಕಾಗಿ ಕನ್ನಡದಲ್ಲಿ ಕೆಲವೊಂದು ಸಾರಿ ಈ ಶಬ್ದ ಉಪಯೋಗಿಸಿದ್ದಾರೆ. ವಾಣಿಗಳನ್ನಾಡುವುದು, ಅನ್ಯ ಭಾಷೆ ಅನ್ನುವಂಥದ್ದು, ವಿವಿಧ ಭಾಷೆ ಅನ್ನುವಂಥದ್ದು. ಬಟ್ ಬೇಸಿಕಲಿ ಇಟ್ ಈಸ್ ಸ್ಪೀಕಿಂಗ್ ಇನ್ ಟಂಗ್ಸ್. ಓಕೆ, ದ ಗಿಫ್ಟ್ ಆಫ್ ಸ್ಪೀಕಿಂಗ್ ಇನ್ ಟಂಗ್ಸ್ ಎಂಬುದಾಗಿ. ಓಕೆ, 28ನೇ ವಚನ ಕೂಡ ಅದೇ ಮೊದಲನೇ ಕೊರಿಂಥ 12:28 ನಾವು ನೋಡುವಾಗ,
ದೇವರು ತನ್ನ ಸಭೆಯಲ್ಲಿ ಮೊದಲನೇದಾಗಿ ಈ ಎಲ್ಲ ವಿಷಯಗಳನ್ನ ತಿಳಿಸಿ ವಚನಗಳಲ್ಲಿ ನೋಡ್ರಿ, ಮೊದಲನೇದಾಗಿ ಅಪೊಸ್ತಲರನ್ನು, ಎರಡನೇದಾಗಿ ಪ್ರವಾದಿಗಳನ್ನು, ಮೂರನೇದಾಗಿ ಉಪದೇಶಕರನ್ನು ಇಟ್ಟಿದ್ದಾನೆ. ಆಮೇಲೆ ಮಹತ್ ಕಾರ್ಯಗಳನ್ನು ಮಾಡುವ ಶಕ್ತಿಯನ್ನು, ನಾನಾ ರೋಗಗಳನ್ನು ವಾಸಿ ಮಾಡುವ ವರವನ್ನು, ಪರಸಹಾಯ ಮಾಡುವ ಗುಣವನ್ನು, ಕಾರ್ಯಗಳನ್ನು ನಿರ್ವಹಿಸುವ ಜ್ಞಾನವನ್ನು, ವಿವಿಧ, ಮತ್ತೆ ಒಂದೇ ಅಧ್ಯಾಯದಲ್ಲಿ 2 ಸಾರಿ ಆ ವರದ ಕುರಿತು ಪ್ರಸ್ತಾಪಿಸ್ತಾನೆ. ವಿವಿಧ ವಾಣಿಗಳನ್ನಾಡುವ ವರವನ್ನು ಅವರವರಿಗೆ ಕೊಟ್ಟಿದ್ದಾನೆ. ವಿವಿಧ ವಾಣಿಗಳನ್ನಾಡುವ ವರ. ಸೊ ಮೊದಲನೇ ಕೊರಿಂಥ ಪತ್ರಿಕೆ 13ನೇ ಅಧ್ಯಾಯಕ್ಕೆ ಹೋಗುವಾಗ ಅಲ್ಲಿ ನೋಡ್ರಿ, ಮೊದಲನೇ ವಚನದಲ್ಲಿಯೇ 13ನೇ ಅಧ್ಯಾಯ ಅದು ಪ್ರೀತಿಯ ಅಧ್ಯಾಯ ಅಲ್ಲ, ಆದರೆ ನೋಡ್ರಿ, ಆರಂಭ ಮಾಡುವಾಗಲೇ ನಾನು ಮನುಷ್ಯರ ಭಾಷೆಗಳನ್ನು ದೇವದೂತರ ಭಾಷೆಗಳನ್ನು ಆಡುವವನಾದರೂ. ಯಾವ ದೇವದೂತರ ಭಾಷೆ, ಮನುಷ್ಯರ ಭಾಷೆ? ಈ ಪ್ರಸ್ತಾಪ ಯಾವುದರ ವಿಷಯವಾಗಿ ಗೊತ್ತಾ? ಅನ್ಯ ಭಾಷೆಯ ಕುರಿತು. ಆತನು ಹೇಳ್ತಾ ಇದ್ದಾನೆ, ನಾನು ಅಭಿಷಕ್ತನಾಗಿ ಪರಿಶುದ್ಧಾತ್ಮ ಭರಿತನಾಗಿ ವಿವಿಧ ಭಾಷೆಗಳಲ್ಲಿ ಮಾತನಾಡುವಂಥ ವ್ಯಕ್ತಿ ನಾನಾಗಿದ್ರು ಪ್ರೀತಿ ಇಲ್ಲದವನಾಗಿದ್ರೆ ಏನೂ ಅಲ್ಲ ಎಂಬುದರ ಕುರಿತು ಮಾತನಾಡುವಾಗ ಅಲ್ಲಿಯೂ ಕೂಡ ಅದನ್ನೇ ಪ್ರಸ್ತಾಪಿಸ್ತಾನೆ, ಅನ್ಯ ಭಾಷೆಯ ವಿಷಯವಾಗಿ. ಓಕೆ, ನಾವು 14ನೇ ಅಧ್ಯಾಯಕ್ಕೆ ಹೋಗುವಾಗ ಬಹಳ ವಿಸ್ತಾರವಾಗಿ ಪೌಲನು ಅದರ ಕುರಿತು ತಿಳಿಸ್ತಾನೆ. ಅದರ ಅನ್ಯ ಭಾಷೆಯ ಒಂದು ಉಪಯೋಗ, ಅನ್ಯ ಭಾಷೆಯ ದುರುಪಯೋಗ ಮತ್ತು ಅನ್ಯ ಭಾಷೆಯ ಸದುಪಯೋಗ ಮತ್ತು ಸಾರ್ವಜನಿಕವಾಗಿ ಬಹಿರಂಗವಾಗಿ ಆರಾಧನೆಯಲ್ಲಿ ಅನ್ಯ ಭಾಷೆಯನ್ನು ಮಾತನಾಡುವುದರ ವಿಷಯವಾಗಿ ನಾವೆಲ್ಲ ಮೊದಲನೇ ಕೊರಿಂಥ 14ನೇ ಅಧ್ಯಾಯದಲ್ಲಿ ನಾವು ಗಮನಿಸಲಿಕ್ಕಿದ್ದೇವೆ. ಅದನ್ನು ನಾವು ಈ ಅಧ್ಯಯನದಲ್ಲಿ ಅನೇಕ ಸಾರಿ ಪ್ರಸ್ತಾಪಿಸಲಿಕ್ಕಿದ್ದೇವೆ. ಓಕೆ, ಸೊ ಅನ್ಯ ಭಾಷೆ ಅಂತ ಹೇಳುವಾಗ ಹೊಸ ಒಡಂಬಡಿಕೆಯ ಅನುಭವ. ಎರಡನೇದಾಗಿ ಇದನ್ನು ನಾವು ಅರ್ಥ ಮಾಡಿಕೊಳ್ಳೋದಕ್ಕೋಸ್ಕರ ಅಂದರೇನು ಅಂತ ಯೋಚಿಸುವುದಕ್ಕಾಗಿ ಇರುವಾಗ ಅನ್ಯ ಭಾಷೆಯ ಒಂದು ವೇಳೆ ಅದರ ಒಂದು ಅರ್ಥ ಅಂತ ನಾವು ನೋಡೋಣ. ಅರ್ಥ ಅಂತ ನಾವು ನೋಡಿದರೆ ವಾಟ್ ಡಸ್ ಇಟ್ ಮೀನ್, ಅಥವಾ ವಾಟ್ ಈಸ್ ದ ಡೆಫಿನೇಷನ್ ಆಫ್ ಇಟ್, ಅಂದರೆ ಅರ್ಥ ವಿವರಣೆ ಇದರದು ಏನು. ಸ್ಪೀಕಿಂಗ್ ಇನ್ ಟಂಗ್ಸ್ ಡಿಫೈನ್. ಪ್ರಿಯರೇ, ಅನ್ಯ ಭಾಷೆ ಏನು ಎಂಬುದಾಗಿ ಅದರ ಕುರಿತು ಅರ್ಥವನ್ನು ನಾವು ನೋಡುವಾಗ ಮೊದಲನೆಯದಾಗಿ ಸ್ಪೀಕಿಂಗ್ ಇನ್ ಟಂಗ್ಸ್ ಅದು ಇಟ್ ಈಸ್ ಅ ಸ್ಪಿರಿಚುವಲ್ ಎಕ್ಸ್ಪೀರಿಯನ್ಸ್. ಓಕೆ, ಸ್ಪಿರಿಚುವಲ್ ಎಕ್ಸ್ಪೀರಿಯನ್ಸ್, ಆತ್ಮಿಕ ಅನುಭವ ಇದು. ಓಕೆ, ಆತ್ಮಿಕ ಅನುಭವ ಇದು. ಯಾಕೆ, ಹೇಗೆ? ವಾಕ್ಯ ಆಧಾರವಾಗಿ ನಾವು ನೋಡೋಣ. ಆತ್ಮಿಕ ಅನುಭವ ಎಂಬುದಾಗಿ ಹೇಳುವಾಗ ಆತ್ಮಭರಿತರಾದ ವ್ಯಕ್ತಿಗಳು ಪರಿಶುದ್ಧ ಆತ್ಮನ ಮಾರ್ಗದರ್ಶನದಲ್ಲಿ, ದೇವರಾತ್ಮನ ಒಂದು ಮಾರ್ಗದರ್ಶನದಲ್ಲಿ, ನಡೆಸುವಿಕೆಯಲ್ಲಿ ಅವರು ಹೊಸ ಭಾಷೆಗಳನ್ನು ಆಡಲು ಆರಂಭಿಸಿದ್ರು. ಆ ಭಾಷೆಯನ್ನು ಅವರು ಕಲಿತೇ ಇಲ್ಲ. ಓಕೆ, ಕೆಲವರು ನಾವು ಬೇರೆ ಬೇರೆ ಭಾಷೆ ಕಲಿತೇವೆ, ಪಕ್ಕದವ್ರದ್ದು, ಅವರ ಕೆಲಸದ ಸ್ಥಳದಲ್ಲಿರೋ ಭಾಷೆ, ಇವುಗಳನ್ನೆಲ್ಲ ಅವ್ರು ಮಾತಾಡೋದನ್ನು ಕೇಳಿ 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 ನಾವು ಕಲಿತೇವೆ. ಬೇರೆ ಬೇರೆ ಭಾಷೆ ಕೇಳಿ ಕಲಿತೇವೆ. ಅಥವಾ ಭಾಷೆ ಕಲಿಯೋದಕ್ಕೆ ಹೋಗಿ ಇಂಗ್ಲೀಷ್ ಕಲೀಲಿಕ್ಕೆ ಇಂಗ್ಲೀಷ್ ಕ್ಲಾಸಸ್ ಅಂತೆಲ್ಲ ನಡೀತದೆ. ಸೊ ಅಲ್ಲಿ ಆ ಕ್ಲಾಸ್ಗಳಿಗೆ ಹೋಗಿ ಅಟೆಂಡ್ ಮಾಡಿ ಇಂಗ್ಲೀಷ್ ಮಾತಾಡೋದನ್ನು ಕಲಿತಾರೆ. ಆದರೆ ಅನ್ಯ ಭಾಷೆ ಅದು ಹಾಗೆ ಕಲಿತ ಭಾಷೆ ಅಲ್ಲ. ಅದು ಪರಿಶುದ್ಧಾತ್ಮ ಭರಿತರಾಗುವಾಗ ಪರಿಶುದ್ಧಾತ್ಮನಿಂದ ನಡೆಸಲ್ಪಟ್ಟು ಮಾತನಾಡುವ ಭಾಷೆ. ಅಪೊಸ್ತಲರ ಕೃತಿ 2ನೇ ಅಧ್ಯಾಯ ಅದರ 1ನೇ ವಚನದಿಂದ ನಾವು ಓದುವಾಗ ನೋಡ್ರಿ, ಪಂಚಾಶತಮ ದಿನದ ಹಬ್ಬವು ಬಂದಿರಲಾಗಿ ಅವರೆಲ್ಲರೂ ಏಕ ಮನಸ್ಸಿನಿಂದ ಒಂದೇ ಸ್ಥಳದಲ್ಲಿ ಕೂಡಿದ್ದರು. ನೆಕ್ಸ್ಟ್ ವಚನ, ಆಗ ಬಿರುಗಾಳಿ ಬೀಸುತ್ತದೋ ಎಂಬಂತೆ ಪಕ್ಕನೆ ಆಕಾಶದೊಳಗಿಂದ ಒಂದು ಶಬ್ದ ಉಂಟಾಗಿ ಅವರು ಕೂತಿದ್ದ ಮನೆಯನ್ನೆಲ್ಲ ತುಂಬಿಕೊಂಡಿತು. ಓಕೆ, ಮುಂದೆ 3ನೇ ವಚನ, ಅದಲ್ಲದೆ ಉರಿಯಂತಿದ್ದ ನಾಲಿಗೆಗಳು ವಿಂಗಡಿಸಿಕೊಳ್ಳುವ ಹಾಗೆ ಅವರಿಗೆ ಕಾಣಿಸಿ ಅವರಲ್ಲಿ ಒಬ್ಬೊಬ್ಬರ ಮೇಲೆ ಒಂದೊಂದಾಗಿ ಕೂತುಕೊಂಡವು. ನೆಕ್ಸ್ಟ್ ವಚನ, 4ನೇ ವಚನ ಓದುವಾಗ ಅವರೆಲ್ಲರೂ ಪವಿತ್ರಾತ್ಮ ಭರಿತರಾಗಿ ಆ ಆತ್ಮ
ತಮ್ಮ ತಮಗೆ ನುಡಿಯುವ ಶಕ್ತಿಯನ್ನ ಕೊಡುವ ಪ್ರಕಾರ ಬೇರೆ ಬೇರೆ ಭಾಷೆಗಳಿಂದ ಮಾತಾಡುವುದಕ್ಕೆ ಪ್ರಾರಂಭಿಸಿದರು. ಗಮನಿಸಿದ್ರ? ಅವರು ಇಲ್ಲಿ ಗಮನಿಸಬೇಕಾದಂತ ಮಾತು, ಆಗ ಅವರೆಲ್ಲರೂ ಪವಿತ್ರಾತ್ಮ ಭರಿತರಾಗಿ ಆ ಆತ್ಮ ತಮ್ಮ ತಮಗೆ ನುಡಿಯುವ ಶಕ್ತಿಯನ್ನು ಕೊಡುವ ಪ್ರಕಾರ, ಆ ಆತ್ಮ ಇದು ಯಾರು ನಿಮಗಾಗಿ ನಿಮ್ಮ ತಲೆ ಮೇಲೆ ಕೈ ಇಟ್ಟು ಪ್ರಾರ್ಥಿಸಿದಾಗ ಅವರು ಕಲಿಸಿಕೊಟ್ಟ ಭಾಷೆ ಅಲ್ಲ. ಯಾವುದೇ ಸಭೆಯಲ್ಲಿ ಅಭಿಷೇಕಕ್ಕಾಗಿ ಕೂತ್ಕೊಂಡು ಅವರು ನುಡಿಯುವುದನ್ನ ನೀನು ಕಲಿಯೋದು ಅನ್ಯ ಭಾಷೆ ಅಲ್ಲ. ಆ ಆತ್ಮ, ಪರಿಶುದ್ಧಾತ್ಮನು ನಿಮಗೆ ನುಡಿಯುವ ಶಕ್ತಿಯನ್ನು ಕೊಡುತ್ತಾನೆ, ಅದರಿಂದ ಮಾತನಾಡುತ್ತೇವೆ. ಸೊ ಇದೊಂದು ಆತ್ಮಿಕ ಅನುಭವ. ಎರಡನೆಯದು, ಇದು ಬಹಳ ಇಂಪಾರ್ಟೆಂಟ್ ಕೂಡ. ಇದು ಎರಡನೇದಾಗಿ ಇದು ದೈವಿಕ ಮೂಲ ಹೊಂದಿದೆ. ಓಕೆ, ದೈವಿಕ ಮೂಲ. ಓಕೆ, ದೈವಿಕ ಮೂಲ ಅಂದ್ರೆ ವಾಟ್ ಐ ಮೀನ್ ಇಸ್ ಇಟ್ ಈಸ್ ಸೂಪರ್ ನ್ಯಾಚುರಲ್ ಇನ್ ಇಟ್ಸ್ ಒರಿಜಿನಲ್. ಓಕೆ, ಪಂಚಾಶತಮ ದಿನದಲ್ಲಿ ನೋಡ್ರಿ, ಆ ವಚನ ತಿರುಗಿ ನೋಡೋಣ. ಅಪೊಸ್ತಲರ ಕೃತ್ಯ 2ನೇ ಅಧ್ಯಾಯ 2ನೇ ವಚನ. ಅಲ್ಲಿ ಗಮನಿಸಬೇಕಾದಂತ ಅಂಶ, ಆಗ ಬಿರುಗಾಳಿ ಬೀಸುತ್ತದೋ ಎಂಬಂತೆ ಪಕ್ಕನೆ ಏನಾಯ್ತಂತೆ, ಆಕಾಶದೊಳಗಿಂದ, ಭೂಮಿಯಿಂದ ಬಂದದ್ದಲ್ಲ, ಪರಿಶುದ್ಧಾತ್ಮನು ಇಳಿದು ಬಂದಾಗ ಆಕಾಶದೊಳಗಿಂದ, ಇಂಗ್ಲಿಷ್ನಲ್ಲಿ ಏನಂತ ಹೇಳ್ತದೆ, ಸಡನ್ಲಿ a sound like the blowing of a violent wind came from heaven. ಪರಲೋಕದಿಂದ, ಹೆವನ್. ಓಕೆ, ಆಕಾಶದಿಂದ. ವಚನ ಗಮನಿಸೋಣ. ಕನ್ನಡದಲ್ಲಿ ಆಕಾಶದೊಳಗಿಂದ ಇರುವಂತಹ ಶಬ್ದ ಇಂಗ್ಲಿಷ್ನಲ್ಲಿ ಫ್ರಮ್ ಹೆವನ್ ಅಂತ ಉಪಯೋಗಿಸಲ್ಪಡ್ತದೆ. ಆಕಾಶದೊಳಗಿಂದ ವಚನ ಕನ್ನಡದಲ್ಲಿ ನೋಡುವಾಗ ಒಂದು ಶಬ್ದ ಉಂಟಾಗಿ ಅವರು ಕೂತಿದ್ದ ಮನೆಯಲ್ಲೆಲ್ಲ ತುಂಬಿಕೊಂಡಿತ್ತು. ಆಕಾಶದಿಂದ, ಪರಲೋಕದಿಂದ. ಸೊ ಶಿಷ್ಯರ ಒಂದು ಅನುಭವ, ವಿಶೇಷವಾಗಿ ಪರಿಶುದ್ಧಾತ್ಮ ಭರಿತರಾಗುವ ಅನುಭವ. ಅದು ಭೂಮಿಯಿಂದ, ಎಲ್ಲೋ ಕಾಡಿನಿಂದ, ಗುಡ್ಡದಿಂದ ಹುಟ್ಟಿ ಬಂದದ್ದಲ್ಲ, ಅದು ಆಕಾಶದಿಂದ, ಪರಲೋಕದಿಂದ ಬಂದದ್ದು ಎಂಬುದನ್ನು ನಾವು ಮರಿಬಾರದು. ಓಕೆ, ಮತ್ತು ಪೌಲನು ಪರಿಶುದ್ಧಾತ್ಮ ಭರಿತತೆಯ ಕುರಿತು 1 ಕೊರಿಂಥ 12ನೇ ಅಧ್ಯಾಯ 7ನೇ ವಚನದಲ್ಲಿ ನೋಡ್ರಿ, ಮಾತು ಹೀಗೆ ಹೇಳ್ತದೆ, ಆದರೆ ಪ್ರತಿಯೊಬ್ಬನಲ್ಲಿ ತೋರಿ ಬರುವ ದೇವರಾತ್ಮನ ವರ. ಇವು ಕನ್ನಡ ಶಬ್ದ, ತೋರಿ ಬರುವ ದೇವರಾತ್ಮನ ವರಗಳು. ಪ್ರತಿಯೊಬ್ಬನಲ್ಲಿ ತೋರಿ ಬರುವ ದೇವರಾತ್ಮನ ವರಗಳು ಸರ್ವರ ಪ್ರಯೋಜನಾರ್ಥಕವಾಗಿ ಕೊಡಲ್ಪಟ್ಟಿದ್ದು. ಬಟ್ ಗಮನಿಸೋಣ, ಆದರೆ ಪ್ರತಿಯೊಬ್ಬರಲ್ಲಿ ತೋರಿ ಬರುವ ದೇವರಾತ್ಮನ ವರಗಳು. ಇಂಗ್ಲಿಷ್ನಲ್ಲಿ ನೋಡ್ರಿ, ಬಹಳ ಇಂಟ್ರೆಸ್ಟಿಂಗ್ ಇದೆ. ಬಟ್ ಟು ಈಚ್ ಒನ್ ದ ಮ್ಯಾನಿಫೆಸ್ಟೇಷನ್ ಆಫ್ ದ ಸ್ಪಿರಿಟ್. ಓಕೆ, ಮ್ಯಾನಿಫೆಸ್ಟೇಷನ್ ಆಫ್ ದ ಸ್ಪಿರಿಟ್ ಅಂದ್ರೆ ಪರಿಶುದ್ಧಾತ್ಮನ ಅಸ್ತಿತ್ವದ, ಪರಿಶುದ್ಧಾತ್ಮನ ಕಾರ್ಯದ, ಪರಿಶುದ್ಧಾತ್ಮನ ನೆಲೆಸಿರುವಿಕೆಯ ಸಂಕೇತ ಮತ್ತು ಗುರುತು. ಮ್ಯಾನಿಫೆಸ್ಟೇಷನ್ ಆಫ್ ದ ಸ್ಪಿರಿಟ್. ಕನ್ನಡದಲ್ಲಿ ಹಾಗಿಲ್ಲ. ಅದು ಕನ್ನಡದಲ್ಲಿ ಅರ್ಥ ಬೇರೆ ರೀತಿಯಾಗಿ ಕೊಡುವಂತೆ ಕಾಣಿಸ್ತದೆ. ಪ್ರತಿಯೊಬ್ಬನಲ್ಲಿ ತೋರಿ ಬರುವ ಅಂದರೆ ಕಣ್ಣಿಗೆ ಕಾಣುವ ದೇವರಾತ್ಮನ ವರಗಳು. ದೇವರಾತ್ಮನು ನಮ್ಮೊಳಗೆ ನೆಲೆಸಿರುವುದರಿಂದ ಅದು ತೋರಿ ಬರ್ತದೆ, ಅದು ಕಾಣಿಸ್ತದೆ, ಅದು ಕಂಡು ಬರ್ತದೆ. ಅದು ಮುಚ್ಚಿಡಲ್ಪಡುವಂಥದ್ದಲ್ಲ. ಯೇಸು ಸ್ವಾಮಿಯನ್ನು ನಂಬಿದಾಗ ಹೃದಯದಲ್ಲಿ ನೀನು ಇಟ್ಕೊಂಡಿರುವಂಥದ್ದು ನಿನಗೆ ಗೊತ್ತು, ಬೇರೆಯವ್ರಿಗೆ ಗೊತ್ತಾಗುವುದಿಲ್ಲ. ಆದರೆ ಪರಿಶುದ್ಧಾತ್ಮ ಭರಿತನಾಗುವಾಗ, ನೀನು ಆ ಅಭಿಷೇಕ ಹೊಂದುವಾಗ, ನೀನು ಅನ್ಯ ಭಾಷೆಯ ವರದೊಂದಿಗೆ ಗುರುತು ಹೊಂದುವಾಗ ತೋರಿ ಬರುತ್ತದೆ. ಮ್ಯಾನಿಫೆಸ್ಟೇಷನ್ ಆಫ್ ದ ಸ್ಪಿರಿಟ್ ಬಹಳ ಮಹತ್ವದ ಶಬ್ದ. ಓಕೆ, ಮೂರನೇದಾಗಿ ಪರಿಶುದ್ಧಾತ್ಮನ ಅಭಿಷೇಕದ ಗುರುತಾದ ಅನ್ಯ ಭಾಷೆ. ಇದು ಮಾನವನ ಒಂದು ಭಾಷೆ ಆಗಿರಬಹುದು ಅಥವಾ ಪರಲೋಕದ ಭಾಷೆ ಆಗಿರಬಹುದು, ಎರಡೂ ಸಾಧ್ಯತೆ ಇದೆ. ಓಕೆ, ಮಾನವ ಭಾಷೆ ಮತ್ತು ಪರಲೋಕದ ಭಾಷೆ ಎರಡೂ ಸಾಧ್ಯತೆ ಇದೆ. ಓಕೆ, ನಾನು ನಿಮಗೆ ಅದನ್ನ ಆಧಾರವಾಗಿ ತಿಳಿಸ್ತೇನೆ ಹೇಗೆ ಎಂಬುದಾಗಿ. ವಾಕ್ಯ ಹೇಳ್ತದೆ ಅದರ ವಿಷಯವಾಗಿ.
It can be any human language or a dialect or heavenly language. Okay? ಪಂಚಾಶತಮ ದಿನದಲ್ಲಿ ನೀವು ನೋಡುವಾಗ ಅಲ್ಲಿ 120 ಜನ ಶಿಷ್ಯ ಮಂಡಳಿ ಅವರು ಅನ್ಯ ಭಾಷೆಯಲ್ಲಿ ಮಾತನಾಡುವ ಈ 120 ಜನರನ್ನ ಅವರು ಕೇಳಿದಾಗ ಅವರು ಯಾವ ಭಾಷೆಯಲ್ಲಿ ಮಾತಾಡ್ತಾ ಇದ್ರು, ಅಲ್ಲಿ ಇದ್ದಂತ ಜನ ಬೇರೆ ಬೇರೆ ದೇಶಗಳಿಂದ ಬಂದಿದ್ರು, ಅವರ ಭಾಷೆಯಲ್ಲಿ ಅವರು ಮಾತನಾಡ್ತಾ ಇದ್ದಾರೆ. ಓಕೆ, ಅವರು ಆಶ್ಚರ್ಯ ಪಡ್ತಾರೆ. ಅದೇ 2ನೇ ಅಧ್ಯಾಯ ಅಪೊಸ್ತಲರ ಕೃತಿ 8ನೇ ವಚನ ಹೇಳ್ತದೆ ಹಾಗೆ, ಅವರು ಆಶ್ಚರ್ಯ ಪಟ್ರು ಎಂಬುದಾಗಿ ಅಲ್ವಾ. ನಾವು ಪ್ರತಿಯೊಬ್ಬರು ನಮ್ಮ ಹುಟ್ಟು ಭಾಷೆಯಲ್ಲಿ ನಮ್ಮ ಹುಟ್ಟು ಭಾಷೆಯಲ್ಲಿ ಇವರು ಮಾತಾಡುವುದನ್ನು ಕೇಳುತ್ತೇವಲ್ಲ, ಇದು ಹೇಗೆ ಎಂಬುದಾಗಿ. ಹುಟ್ಟು ಭಾಷೆಯಲ್ಲಿ, ಓಕೆ, ಗಮನಿಸ್ತಾ ಇದ್ದೀರಾ, ನಾವು ಪ್ರತಿಯೊಬ್ಬರು ನಮ್ಮ ಹುಟ್ಟು ಭಾಷೆಯಲ್ಲಿ, ಓಕೆ. ಸೊ ಅಲ್ಲಿ ನೆರೆದು ಬಂದ ವಿವಿಧ ದೇಶಗಳ ಜನರ ಹುಟ್ಟು ಭಾಷೆಯಲ್ಲಿ ಅಭಿಷೇಕವಾದಾಗ ಅವರು ಅಂದು ಮಾತನಾಡಿದರು. ಓಕೆ, ಅದಕ್ಕೆ ಅವರು ಆಶ್ಚರ್ಯಪಟ್ಟು ಕೇಳ್ತಾ ಇದ್ದಾರೆ. ಆಗ ಅವರು ಅಲ್ಲಿ ಮಾನವನಿಗೆ ತಿಳಿದ ಭಾಷೆಯಲ್ಲಿ ಅವರು ಮಾತನಾಡಿದರು. ಆದರೆ 1 ಕೊರಿಂಥ 13ನೇ ಅಧ್ಯಾಯ 1ನೇ ವಚನದಲ್ಲಿ ಪರಲೋಕದ ಭಾಷೆಯಾಗಿಯೂ ಅದು ಕಾಣುತ್ತದೆ. ಓಕೆ, ಮನುಷ್ಯರ ಭಾಷೆಗಳನ್ನು ದೇವದೂತರ ಭಾಷೆಗಳನ್ನು ಆಡುವವನಾದರು. ಪರಲೋಕದ ಭಾಷೆ ದೇವದೂತರ ಭಾಷೆ ಎಂಬುದಾಗಿ ಅಲ್ಲಿ ಪೌಲನು ಅನ್ಯ ಭಾಷೆಗೆ ಆ ಶಬ್ದವನ್ನ ಉಪಯೋಗಿಸುವಂಥದ್ದನ್ನ ನಾವು ನೋಡ್ತೇವೆ. ಸೊ ಮಾನವನ ಭಾಷೆ ಆಗಿರಬಹುದು, ಪರಲೋಕದ ಭಾಷೆಯು ಇದಾಗಿರಬಹುದು. ಮತ್ತು 4ನೇದಾಗಿ ಇಲ್ಲಿ ನಾವು ಗಮನಿಸಬೇಕು, ಇದರ ಅರ್ಥವನ್ನು ನಾವು ನೋಡುವಾಗ, ಈ ಅನುಭವ ಎಲ್ಲ ವಿಶ್ವಾಸಿಗಳಿಗೆ, ಓಕೆ, ಇಟ್ ಈಸ್ ಫಾರ್ ಆಲ್ ಬಿಲೀವರ್ಸ್, ಓಕೆ, ಎಲ್ಲ ವಿಶ್ವಾಸಿಗಳಿಗೆ ಈ ಅನುಭವ, ಎಲ್ಲ ವಿಶ್ವಾಸಿಗಳಿಗೆ. ದಯಮಾಡಿ ನೆನ್ಪಿಟ್ಕೊಳ್ರಿ, ಇದು ಎಲ್ಲ ಬಹಳ ಅತಿ ಸ್ಪಿರಿಚುವಲ್ ಇರೋರಿಗೆ ದೊರಕುವಂಥದ್ದು, ಮಹಾಭಕ್ತರಿಗೆ ದೊರಕುವಂಥದ್ದು ಇಲ್ಲ. ಇದು ಎಲ್ಲ ವಿಶ್ವಾಸಿಗಳಿಗೆ ವಾಗ್ದಾನ ಮಾಡಲ್ಪಟ್ಟಂಥದ್ದು. ಪರಿಶುದ್ಧಾತ್ಮನ ಅಭಿಷೇಕ ಎನ್ನುವಂಥದ್ದು ಪ್ರತಿಯೊಬ್ಬ ವಿಶ್ವಾಸಿಗಿದ್ದಲ್ಲಿ, ಅಭಿಷೇಕ ಅನ್ನುವಂಥದ್ದು ಪ್ರತಿಯೊಬ್ಬ ವಿಶ್ವಾಸಿಗೋಸ್ಕರ ಇರುವುದಾಗಿದ್ದಲ್ಲಿ, ಪ್ರಿಯರೇ, ಅನ್ಯ ಭಾಷೆಯೂ ಕೂಡ ಪ್ರತಿಯೊಬ್ಬ ವಿಶ್ವಾಸಿಗೂ ಕೊಡಲ್ಪಡುವಂಥದ್ದು. ಓಕೆ, ಇದಕ್ಕೆ ಆಧಾರವಾಗಿ ನಾವು ನೋಡೋಣ, ವಾಕ್ಯ ಏನ್ರಿ, ಹೆಂಗ ಹೇಳ್ತೀರಿ? ಪಂಚಾಶತಮ ದಿನ ತಿರುಗಿ ನೋಡೋಣ. ಅಪೊಸ್ತಲರ ಕೃತಿ 2ನೇ ಅಧ್ಯಾಯ 4ನೇ ವಚನ ಏನ್ ಹೇಳ್ತದೆ? ಆಗ ಗಮನಿಸ್ತಾ ಇದ್ದೀರಾ, 120 ಮಂದಿ ಇದ್ರು ವಿಶ್ವಾಸಿಗಳಲ್ಲಿ, 120 ಮಂದಿ ಶಿಷ್ಯರಿದ್ದರು. ಆಗ ವಚನ ನೋಡ್ರಿ, ಆಗ ಅವರೆಲ್ಲರೂ ಪವಿತ್ರಾತ್ಮ ಭರಿತರಾಗಿ ಆ ಆತ್ಮ ತಮಗೆ ನುಡಿಯುವ ಶಕ್ತಿಯನ್ನು ಕೊಡುವ ಪ್ರಕಾರ ಬೇರೆ ಬೇರೆ ಭಾಷೆಗಳಿಂದ ಮಾತಾಡುವುದಕ್ಕೆ ಪ್ರಾರಂಭಿಸಿದರು. 1 ವರ್ಡ್, ಆಗ, ಕೆಲವರು ಅಲ್ಲ, ಅವರೆಲ್ಲರೂ. ವಾಟ್ ಎ ಇಂಪಾರ್ಟೆಂಟ್ ವರ್ಡ್, ಅವರೆಲ್ಲರೂ. ಅಂದ್ರೆ ನೀನು ವಾಕ್ಯ ಕೇಳ್ತಾ ಇದೆಯಲ್ಲ ಇವತ್ತು, ನೀನು ಸಹ ಒಳಗೊಂಡಿದ್ದಿ. ನೀನು ಸಹ ಪರಿಶುದ್ಧಾತ್ಮನ ಅಭಿಷೇಕವಾಗುವಾಗ ನೀನು ಸಹ ಈ ವರ, ಈ ಗುರುತು ನೀನು ಸಹ ಹೊಂದಲಿಕ್ಕೆ ಸಾಧ್ಯ. ಮಾರ್ಕನ ಸುವಾರ್ತೆ 16ನೇ ಅಧ್ಯಾಯ 17ನೇ ವಚನ ಈಗಾಗಲೇ ಓದಿದ್ದೇವೆ. ನೋಡೋಣ ಮತ್ತೆ ತಿರುಗಿ ವಚನ ಏನು ಹೇಳ್ತದೆ. ಮಾರ್ಕ 16:17ರಲ್ಲಿ ಯೇಸು ಸ್ವಾಮಿಯ ಆ ಮಾತು, ಯೇಸು ಸ್ವಾಮಿ ಹೇಳಿದಂಥ ವಿಷಯ ಅಲ್ಲಿ ನಾವು ಗಮನಿಸುವಾಗ ನೋಡ್ತೇವೆ. ವಿಶೇಷವಾಗಿ ಪ್ರಿಯರೇ, ಬಹಳ ವಿಶೇಷವಾಗಿ ಗಮನಿಸಬೇಕಾದಂಥ ಅಂಶ, ವಚನ ನೋಡೋಣ ಅದನ್ನ. ಇದಲ್ಲದೆ ನಂಬುವವರಿಂದ ಈ ಸೂಚಕ ಕಾರ್ಯಗಳು ಉಂಟಾಗುವವು. ಲಿಸ್ಟ್ನಲ್ಲಿ ಹೊಸ ಭಾಷೆಗಳಿಂದ ಮಾತಾಡೋರು ಯಾರವರು? ನಂಬುವವರಿಂದ. ನೀನು ನಂಬಿರುವ ವ್ಯಕ್ತಿ ಆಗಿದ್ರೆ ಅಷ್ಟೇ, ಯೇಸುವನ್ನ ನಂಬಿರುವ ವ್ಯಕ್ತಿ ಆಗಿದ್ರೆ ಅಷ್ಟೇ, ನೀನು ಯೇಸುವನ್ನ ನಂಬಿರುವ ವ್ಯಕ್ತಿ ಆಗಿದ್ರೆ ಅಷ್ಟೇ. ತಿರುಗಿ ಹೇಳ್ತೇನೆ, ಇದು ಪಾಸ್ಟರ್ಗೆ ಅಥವಾ ಇದು ಎಲ್ಡರ್ಸ್ಗೆ ಅಥವಾ ಇವ್ಯಾಂಜಲಿಸ್ಟ್ಸ್ಗೆ ಇದು ಓಕೆ ಏನೇನೋ ನಾವು ಗುಂಪುಗಳನ್ನು ವಿಶೇಷಣಗಳನ್ನು ಕೊಟ್ಟು ಹಾಗೆ ಹೀಗೆ ಎಲ್ಲ ನಾವು ಗುರುತಿಸಿಕೊಳ್ತೇವೆ. ಅದರ ದಯಮಾಡಿ ನೆನ್ಪಿಟ್ಕೊಂಡ್ರಿ, ಬೈಬಲ್ ಪ್ರಕಾರ ಇದು ಎಲ್ಲರಿಗೆ, ನಂಬುವವರೆಲ್ಲರಿಗೆ, ಯೇಸು ಸ್ವಾಮಿನ ನಂಬುವವರೆಲ್ಲರಿಗೆ ಈ ವರದ
ಅವಕಾಶ ಉಂಟು. ಮೊದಲನೇ ಕೊರಿಂಥ 14ನೇ ಅಧ್ಯಾಯ 5ನೇ ವಚನ, ಪೌಲನು ಕೊರಿಂಥದ ವಿಶ್ವಾಸಿಗಳೊಂದಿಗೆ ಮಾತನಾಡುವಾಗ ಹೇಳುವಂತ ಮಾತು ಏನು ಹೇಳ್ತಾ ಇದ್ದಾನೆ ಗೊತ್ತಾ? ಅಪೇಕ್ಷೆ, ಇದು ಸಭೆಗಾಗಿ ಇರುವಂತ ಅಪೇಕ್ಷೆ. ಒಂದು ವೇಳೆ ಪೌಲನು ಈ 21ನೇ ಶತಮಾನದ ಈಗಿನ ಸಮಯದಲ್ಲಿಯೂ ಕೂಡ ಒಂದು ವೇಳೆ ಇದ್ದಿದ್ರೆ ಇದೇ ಮಾತು ಹೇಳ್ತಾ ಇದ್ದಾನೇನೋ. ಓದೋಣ ಅದನ್ನ. ಮೊದಲನೇ ಕೊರಿಂಥ 14ನೇ ಅಧ್ಯಾಯದ 5ನೇ ವಚನ ಬೈಬಲ್ನಲ್ಲಿ ಬರೆದಿರುವಂತ ಮಾತು, ವಚನ ನೋಡೋಣ. ಗಮನಿಸ್ತಾ ಇದ್ದೀರಾ? ನೀವೆಲ್ಲರೂ ವಾಣಿಗಳನ್ನಾಡಬೇಕೆಂದು ನಾನು ಅಪೇಕ್ಷಿಸಿದರು. ಏನ್ ಗೊತ್ತಾ? ಎಲ್ಲರೂ ಕೊರಿಂಥ ಸಭೆಯೇ, ನೀವೆಲ್ಲರೂ ಅನ್ಯ ಭಾಷೆಯ ವರದಿಂದ, ಅನ್ಯ ಭಾಷೆಯ ಗುರುತಿನಿಂದ ನೀವು ಆ ಒಂದು ಅನುಭವ ಹೊಂದುವವರಾಗಿರ್ಬೇಕೆಂದು ಅಪೇಕ್ಷಿಸಿದ್ರು. ಅದಕ್ಕಿಂತಲೂ ನೀವು ಪ್ರವಾದಿಸಬೇಕೆಂಬುದೇ ನನ್ನ ಇಷ್ಟ ಎಂಬುದಾಗಿ ಪೌಲನಲ್ಲಿ ಪ್ರಸ್ತಾಪ. ಒಂದು ಶಬ್ದ, ನೀವೆಲ್ಲರೂ. ಕೊರಿಂಥ ಸಭೆಯ ಎಲ್ಲರೂ ಅಂತ ಯಾಕೆ ಉಪಯೋಗಿಸಿದ ಶಬ್ದ? ಯಾಕಂದ್ರೆ ಎಲ್ಲರಿಗೂ ಸಾಧ್ಯ. ಕೊರಿಂಥ ಸಭೆಯಲ್ಲಿರುವವರೆಲ್ಲರಿಗೂ ಸಾಧ್ಯ. ಹಾಗೆ ವಿಶ್ವಾಸಿಯಾಗಿ ನೀನು ಈ ವಾಕ್ಯವನ್ನು ಓದ್ತಾ ಇದ್ರೆ, ಈ ಒಂದು ವಾಕ್ಯವನ್ನು ಗಮನಿಸ್ತಾ ಇದ್ರೆ, ನಿನಗೂ ಸಹ ಇದು ಸಾಧ್ಯ. ಅಭಿಷೇಕ ಹೊಂದುವಾಗ ನೀನು ಈ ಗುರುತನ್ನ ಹೊಂದಲಿಕ್ಕೆ ಸಾಧ್ಯವಾಗ್ತದೆ. ಓಕೆ, ಸೊ ಈಗ ಈ ಮಹತ್ವದ ವಿಷಯಗಳನ್ನ ತಿಳ್ಕೊಳ್ಳುವಾಗ ಕೆಲವೊಂದು ಅಂಶ ನಾವು ಇಲ್ಲಿ ಪ್ರಶ್ನೆಗಳಾಗಿ ಅರ್ಥದೊಂದಿಗೆ ನಾನು ನೋಡ್ತೇನೆ. ಪರಿಶುದ್ಧಾತ್ಮನ ಅಭಿಷೇಕದ ಗುರುತು ಅನ್ಯ ಭಾಷೆ ಎಂಬುದಾಗಿ ಹೇಳುವಾಗ ಒಂದ್ ವೇಳೆ ನಾವು ಅರ್ಥ ಏನಂತ ನೋಡುವಾಗ ಇದು ಗುರುತು ಎಂಬುದಾಗಿ ಹೇಳುವುದಾಗಿದ್ದಲ್ಲಿ, ಅನ್ಯ ಭಾಷೆ ಅನ್ನುವಂಥದ್ದು ಗುರುತು, ಅಭಿಷೇಕದ ಗುರುತು ಎಂಬುದಾಗಿ ಹೇಳುವುದಾಗಿದ್ದಲ್ಲಿ ಹೇಗೆ ಏನ್ರಿ ಹೆಂಗೆ ಹೇಳ್ತೀರಿ ಅಂತಂದ್ರೆ, ಅಪೊಸ್ತಲ ಕೃತ್ಯ 2ನೇ ಅಧ್ಯಾಯ ನೋಡಿದ್ದೇವೆ. ತಿರುಗಿ ಅಲ್ಲೇ ಬರ್ತೇವೆ. ಯಾಕೆ ಗೊತ್ತಾ? ಅದು ಫಸ್ಟ್ ಘಟನೆ. ಏನು? ಪರಿಶುದ್ಧಾತ್ಮ ಅಭಿಷೇಕ ಅವರಿಗೆ ಆದಾಗ ನೋಡ್ರಿ, 2ನೇ ವಚನ, 3ನೇ ವಚನ, 4ನೇ ವಚನ ನಾವು ಓದುವಾಗ ಅಲ್ಲಿ ಗಮನಿಸ್ತೇವೆ. ಏನಾಯ್ತು? ಮನೆಯಲ್ಲೆಲ್ಲ ತುಂಬಿಕೊಳ್ತು. ನೆಕ್ಸ್ಟ್ ವಚನ, ವಿಂಗಡಿಸಿಕೊಂಡು ಬೆಂಕಿಯ ನಾಲಿಗೆಗಳು ಕಾಣಿಸಿಕೊಂಡು ಒಬ್ಬೊಬ್ಬರ ಮೇಲೆ ಒಂದೊಂದಾಗಿ ಕೂತ್ಕೊಂಡವು. ನೆಕ್ಸ್ಟ್ ವಚನ, 4ನೇ ವಚನ, ಆಗ ಅವರೆಲ್ಲ ಏನ್ ಮಾಡಿದ್ರು? ಪವಿತ್ರಾತ್ಮ ಭರಿತರಾಗಿ ಬೇರೆ ಬೇರೆ ಭಾಷೆಗಳಿಂದ ಮಾತನಾಡಿದ್ರು. ಬಹಳ ಸ್ಪಷ್ಟವಾದ ಗುರುತು. ಫಸ್ಟ್ ಪರಿಶುದ್ಧಾತ್ಮನ ಅಭಿಷೇಕ ಆಗೋದರ ಮೊದಲನೇ ಘಟನೆ, ಆರಂಭಿಕ ಘಟನೆ, ತಕ್ಷಣ ಅಲ್ಲಿ ಆ ಗುರುತು ಕಂಡು ಬರ್ತದೆ. ದರ್ ಇಸ್ ಅನ್ ಎವಿಡೆನ್ಸ್, ಮ್ಯಾನಿಫೆಸ್ಟೇಷನ್ ಆಫ್ ದ ಸ್ಪಿರಿಟ್ ತೋರಿ ಬರ್ತಾ ಇದೆ. ಅಭಿಷೇಕವಾಗಿರುವುದನ್ನು ತೋರಿ ಬರ್ತಾ ಇದೆ. 2ನೇ ಘಟನೆ ನೋಡೋಣ. ಅದು ಸಮಾರ್ಯ ಪಟ್ಟಣದಲ್ಲಿ ಫಿಲಿಪ್ಪನು ಸುವಾರ್ತೆ ಸಾರಿದ, ಆದರೆ ಅವನಿಗೆ ಪರಿಶುದ್ಧಾತ್ಮ ಭರಿತತೆಯಲ್ಲಿ ನಡೆಸುವ ವರವಿರಲಿಲ್ಲವೇನೋ. ಅದಕ್ಕೆ ನಾವು 8ನೇ ಅಧ್ಯಾಯ, ಅಪೊಸ್ತಲ ಕೃತ್ಯ 8ನೇ ಅಧ್ಯಾಯ ನೋಡ್ತೇವೆ. 14ನೇ ವಚನದಿಂದ, ಅವರು ಸಮಾರ್ಯದವರು ಏನ್ ಮಾಡಿದ್ರು? ದೇವರ ವಾಕ್ಯವನ್ನ ಸ್ವೀಕರಿಸಿದ ವರ್ತಮಾನ ಯೆರೂಸಲೇಮ್ ಅಪೊಸ್ತಲರು ಕೇಳಿ ಪೇತ್ರ ಯೋಹಾನರನ್ನ ಅವ್ರನ್ನ ಅಲ್ಲಿಗೆ ಕಳಿಸ್ತಾರೆ. ನೆಕ್ಸ್ಟ್ ವಚನ 15ನೇ ವಚನ, ಅವರು ಅಲ್ಲಿಗೆ ಬಂದು ಆ ಜನರಿಗೆ ಪವಿತ್ರಾತ್ಮ ವರವು ದೊರೆಯಬೇಕೆಂದು ಅವರಿಗೋಸ್ಕರ ಪ್ರಾರ್ಥನೆ ಮಾಡಿದ್ರು. ನೆಕ್ಸ್ಟ್ ವಚನ, ಯಾಕೆಂದ್ರೆ ಆ ವರವು ಅವರಲ್ಲಿ ಒಬ್ಬನ ಮೇಲಾದ್ರೂ ಇನ್ನೂ ಬಂದಿರಲಿಲ್ಲ. ಅವರು ಕರ್ತನಾದ ಯೇಸುವಿನ ಹೆಸರಿನಲ್ಲಿ ದೀಕ್ಷಾಸ್ನಾನವನ್ನು ಮಾತ್ರ ಮಾಡಿಸಿಕೊಂಡಿದ್ರು. ಅಪೊಸ್ತಲರು ಅವರ ಮೇಲೆ ಕೈಗಳನ್ನಿಡಲು ಅವರು ಪವಿತ್ರಾತ್ಮವರನ್ನು ಹೊಂದಿದ್ರು. ಅಲ್ಲಿ ಆಕ್ಚುಲಿ ನಾವು ಮುಂದೆ ಗುರುತಿಸ್ತೇವೆ, ಅವರು ಪರಿಶುದ್ಧಾತ್ಮ ವರವನ್ನ ಹೊಂದಿದ್ರು, ಆಮೇಲೆ ಅನ್ಯ ಭಾಷೆಯಲ್ಲಿ ಮಾತನಾಡಿದ್ರು ಎಂಬುದಾಗಿ ಕೂಡ ಅದರ ಸಂಕೇತವಾಗಿ ನಾವು ಗುರುತಿಸ್ತೇವೆ. ಮೂರನೆಯ ಘಟನೆ, ಪರಿಶುದ್ಧಾತ್ಮ ಭರಿತತೆ ಅನುಭವ ವಿವರಿಸಲ್ಪಟ್ಟ 3ನೆಯ ಘಟನೆ ಅಪೊಸ್ತಲ ಕೃತ್ಯ 10ನೇ ಅಧ್ಯಾಯದಲ್ಲಿ ನೋಡ್ತೇವೆ. ಕೊರ್ನೇಲ್ಯನ ಮನೆಯಲ್ಲಿ ಪೇತ್ರನು ಪ್ರಸಂಗ ಮಾಡಿದಾಗ, ಪೇತ್ರನು ಇನ್ನೂ ಈ ಮಾತುಗಳನ್ನ ಹೇಳುತ್ತಿರುವಾಗಲೇ 44ನೇ ವಚನ ಹೇಳ್ತದೆ ನೋಡ್ರಿ, ಅವನ ವಾಕ್ಯವನ್ನು ಕೇಳಿದವರೆಲ್ಲರ ಮೇಲೆ ಪವಿತ್ರಾತ್ಮ ವರವು ಇಳಿಯಿತು. ನೆಕ್ಸ್ಟ್ ಏನಾಯ್ತು? 45ನೇ ವಚನ 44, ಅವರು ನಾನಾ ಭಾಷೆಗಳನ್ನಾಡುತ್ತಾ ದೇವರನ್ನ ಕೊಂಡಾಡುತ್ತಾ ಇದ್ರು. 3ನೇ ಘಟನೆಯಲ್ಲಿ ಪರಿಶುದ್ಧಾತ್ಮ ವರ ಅವ್ರ ಮೇಲೆ ಇಳಿತು, ಅಭಿಷೇಕವಾಯಿತು. ಫಸ್ಟ್ ಟೈಮ್ ಅಭಿಷೇಕ ಆಗುವಾಗ ಎಲ್ಲ ಅವರು ಅನ್ಯ ಭಾಷೆಯಲ್ಲಿ ಮಾತನಾಡುವಂಥದ್ದನ್ನು ನೋಡ್ತೇವೆ. ಎಫೆಸ ಪಟ್ಟಣದಲ್ಲಿಯೂ ಹಾಗೆ ಆಯ್ತು ರೀ. ಓಕೆ, ಅಪೊಸ್ತಲ ಕೃತ್ಯ 19ನೇ ಅಧ್ಯಾಯ 2ನೇ ವಚನ,
ನೋಡ್ರಿ, ಪೌಲನು ಬಂದಲ್ಲಿ ಕೇಳುವಂತ ಪ್ರಶ್ನೆ, ನೀವು ನಂಬಿದಾಗ ಪವಿತ್ರಾತ್ಮ ವರವನ್ನು ಹೊಂದಿದ್ರು ಎಂದು ಅವರನ್ನ ಕೇಳಲು ಅವರು ಅವನಿಗೆ ಇಲ್ಲ, ಪವಿತ್ರಾತ್ಮ ವರವು ಉಂಟೆಂಬುದನ್ನೇ ನಾವು ಕೇಳಿಲ್ಲ ಅಂತ ಅವ್ರು ಹೇಳುವಂಥದ್ದನ್ನು ನೋಡ್ತೇವೆ. ಆದ್ರೆ 6ನೇ ವಚನ 7ನೇ ವಚನ ನೋಡ್ರಿ, ಪೌಲನು ಅವರ ಮೇಲೆ ಕೈಗಳನ್ನಿಡಲು ಪವಿತ್ರಾತ್ಮ ವರವು ಅವರ ಮೇಲೆ ಬಂತು, ಅವರು ನಾನಾ ಭಾಷೆಗಳನ್ನಾಡಿದ್ರು, ಪ್ರವಾದಿಸಿದರು. ಸೊ ಅಂದರೇನು ಅರ್ಥ? ಅನ್ಯ ಭಾಷೆ ಅದು ಗುರುತು, ನೀನು ಅಭಿಷೇಕ ಹೊಂದಿರುವುದರ ತುಂಬಿಸಲ್ಪಟ್ಟಿರುವುದರ ಗುರುತು. ಸೊ ತಿರುಗಿ ಹೇಳ್ತೇನೆ, ನೀವಿನ್ನೂ ನನ್ನ ಡಿನಾಮಿನೇಷನ್, ನನ್ನ ಮಿನಿಸ್ಟ್ರಿ ಅದರಲ್ಲೆಲ್ಲ ಹೀಗೆಲ್ಲ ಇಲ್ಲ, ಹಾಗೆ ಹೀಗೆ ಯೋಚಿಸ್ತಾ ಇದ್ರೆ ಜಾಗ್ರತೆ. ಬೈಬಲ್ ಅನುಸರಿಸ್ತಾ ಇದ್ದೀರೋ, ಬೈಬಲ್ನಲ್ಲಿ ಯೇಸು ಸ್ವಾಮಿ ಹೇಳಿದ್ದನ್ನು ಅನುಸರಿಸ್ತಾ ಇದ್ದೀರೋ ಅಥವಾ ಸಂಪ್ರದಾಯವನ್ನು ಅನುಸರಿಸ್ತಾ ಇದ್ದೀರೋ? ಜಾಗ್ರತೆ. ಈ ದಿನಗಳಲ್ಲಿ ಕೊನೆಯ ದಿವಸಗಳಲ್ಲಿ ನನ್ನ ಆತ್ಮವನ್ನು ಸುರಿಸುವೆನೆಂಬುದಾಗಿ ಹೇಳಿದಂಥ ಆ ಯೇಸು ಸ್ವಾಮಿಯ ವಾಗ್ದಾನ, ದೇವರ ವಾಗ್ದಾನ ಯಾಕೆ ಸುರಿಸುವುದಕ್ಕೆ ವಾಗ್ದಾನ ಮಾಡಿದನು ಗೊತ್ತಾ? ಅದರ ಅವಶ್ಯಕತೆ ಇತ್ತು. ಯಾಕೆ? ಸ್ವಶಕ್ತಿ ಸ್ವಸಾಮರ್ಥ್ಯದಿಂದ ನೀನು ಆತ್ಮಿಕ ಜೀವಿತವನ್ನು ಜೀವಿಸ್ತಾ ಇದ್ದ. ಪರಲೋಕದ ಜೀವಿತ ಭೂಲೋಕದಲ್ಲಿ ಜೀವಿಸಬೇಕಾದ್ರೆ ಪರಲೋಕದ ಬಲ ಬೇಕು, ಅದನ್ನು ದೇವರು ಕೊಡ್ತಾನೆ, ಅದನ್ನು ಹೊಂದಿಕೊಂಡು ಜೀವಿಸು. ಸೊ ಈ ಸಮಯ ನಾವು ಈ ವಿಷಯ ಮುಗಿಸಿದೆವು. ಈಗ 2ನೇ ವಿಷಯ ಹೋಗೋಣ. ಆಶೀರ್ವಾದ ಏನು? ಪರಿಶುದ್ಧಾತ್ಮ ಭರಿತ ಜೀವಿತದ ಆಶೀರ್ವಾದವೇನು? ಈ ಆಶೀರ್ವಾದದ ವಿಷಯದಲ್ಲಿ ಮಾತಾಡುವಾಗ 2 ಹಂತಗಳಾಗಿ ನಾವು ನೋಡ್ಲಿಕ್ಕಿದ್ದೇವೆ. ಮೊದಲನೇದಾಗಿ ಪರಿಶುದ್ಧಾತ್ಮ ಭರಿತರಾಗಿ ನಾವು ವೈಯಕ್ತಿಕವಾಗಿ ಮಾತಾಡುವುದರಲ್ಲ ಆಶೀರ್ವಾದ. ಓಕೆ, ಫಸ್ಟ್ ನಾವು ನೋಡೋದು ವೈಯಕ್ತಿಕ ಆಶೀರ್ವಾದ. ವೈಯಕ್ತಿಕವಾಗಿ ನಾವು ಮಾತನಾಡಬೇಕು, ಏಕಾಂತವಾಗಿ ನಾವು ಮಾತನಾಡಬೇಕು. ನಮ್ಮ ಕ್ವಾಯಟ್ ಟೈಮ್ನಲ್ಲಿ ನಾವು ಬಹಳ ಹೊತ್ತು ಸಮಯ ಸಿಕ್ಕಾಗೆಲ್ಲ ನಾವು ಅನ್ಯ ಭಾಷೆಯಲ್ಲಿ ಮಾತನಾಡುವಂಥವ್ರಾಗಿರಬೇಕು. ಅದರ ಆಶೀರ್ವಾದ ಏನೆಂಬುದಾಗಿ ನಾವು ಮೊದಲನೇದಾಗಿ ತಿಳ್ಕೊಳ್ಳೋಣ. ಓಕೆ, ಬಹಳ ಬಹಳ ಇಂಪಾರ್ಟೆಂಟ್ ಇದು. 2 ಕಾರ್ಯ, ವೈಯಕ್ತಿಕನೂ ಇದೆ ಮತ್ತು ಬಹಿರಂಗವಾಗಿ ಸಾರ್ವಜನಿಕವಾಗಿಯೂ ಇದೆ. ಮೊದಲನೇದಾಗಿ ವೈಯಕ್ತಿಕ ಅಂತ ಹೇಳುವಾಗ, ವೈಯಕ್ತಿಕವಾಗಿ ನಾವು ಅನ್ಯ ಭಾಷೆಯಲ್ಲಿ ಮಾತನಾಡಲು ಸಮಯ ಕೊಡುವಾಗ 6 ಆಶೀರ್ವಾದಗಳಿದೆ. ಓಕೆ, 6 ಆಶೀರ್ವಾದಗಳಿದೆ. ಓಕೆ, 1 ಅಲ್ಲ 2 ಅಲ್ಲ 3 ಅಲ್ಲ, ನಾವು ವಾಕ್ಯದಲ್ಲಿ ಗಮನಿಸ್ತಿರುವಂತೆ 6 ಬೆನಿಫಿಟ್ಸ್, 6 ಆಶೀರ್ವಾದಗಳು. ಯಾಕೆ ಕಳ್ಕೊಳ್ತೀರಿ? ಓಕೆ, ಈ ಆಶೀರ್ವಾದಗಳಿದೆ, ನೋಡೋಣ ಒಂದೊಂದಾಗಿ. ಓಕೆ, ಮೊದಲನೇದಾಗಿ ಈ ಆಶೀರ್ವಾದ ಏನಪ್ಪಾ ಅಂತಂದ್ರೆ ಆತ್ಮೀಕ ಅಭಿವೃದ್ಧಿ. ಓಕೆ, ಆತ್ಮೀಕ ಅಭಿವೃದ್ಧಿ ಏನ್ ಆಧಾರ? ಹೇಗೆ ಅಭಿವೃದ್ಧಿ ಆಗ್ತೇವೆ? ನೀನು ಅನ್ಯ ಭಾಷೆಗಳಲ್ಲಿ ಮಾತನಾಡುವುದರಿಂದ ಬಲ ಹೊಂದುತ್ತಾ ಅನ್ಯ ಭಾಷೆಗಳಲ್ಲಿ ಮಾತನಾಡುವುದರಿಂದ ಅಭಿವೃದ್ಧಿ ಆಗುತ್ತೆ ಎಂಬುದಕ್ಕೆ 1 ಕೊರಿಂಥ 14ನೇ ಅಧ್ಯಾಯ 4ನೇ ವಚನ ನೋಡ್ರಿ. ಪೌಲನು ಹೇಳ್ತಾನೆ, ವಾಣಿಯನ್ನಾಡುವವನು ಯಾರು? ಆ ವಾಣಿ ಅಂದ್ರೆ ನಾನು ಹೇಳಿದ್ದೇನೆ, ಇಂಗ್ಲಿಷ್ನಲ್ಲಿ ಆದರೂ ಹಿ ಹೂ ಸ್ಪೀಕ್ಸ್ ಇನ್ ಟಂಗ್ಸ್ ಅಂತ ಹೇಳ್ತದೆ ಅಲ್ಲ, ಇಂಗ್ಲಿಷ್ನಲ್ಲಿ ಹಾಗೆ ಹೇಳ್ತದಲ್ಲ, ಎನಿ ಒನ್ ಹೂ ಸ್ಪೀಕ್ಸ್ ಇನ್ ಟಂಗ್ಸ್. ಓಕೆ, ಎಡಿಫೈಸ್ ಹಿಮ್ಸೆಲ್ಫ್. ಸೊ ಕನ್ನಡದಲ್ಲಿ ವಾಣಿಯನ್ನಾಡುವವನು ತನಗೆ ಮಾತ್ರ ಭಕ್ತಿ ವೃದ್ಧಿಯನ್ನುಂಟು ಮಾಡುತ್ತಾನೆ. ಕೆಲವರು ಭಕ್ತಿ ವೃದ್ಧಿ ಉಂಟು ಮಾಡಲಿಕ್ಕೆ, ಆತ್ಮೀಕ ಅಭಿವೃದ್ಧಿ ಆಗಲಿಕ್ಕೆ ಏನೇನೋ ಮಾಡ್ತಾರೆ, ಕ್ಯಾಂಪ್ ಮಾಡ್ತಾರೆ, ಕಾನ್ಫರೆನ್ಸ್ ಮಾಡ್ತಾರೆ, 108 ಕಾರ್ಯಕ್ರಮಗಳು ಮಾಡ್ತಾರೆ. ಆದರೆ ಪರ್ಸನಲಿ ನೀನು ಚಾರ್ಜ್ ಆಗ್ಲಿಕ್ಕೆ ದೇವರು ಕೊಟ್ಟಿರುವಂತ ಆ ಕಾರ್ಯವನ್ನೇ ಮಾಡುವುದಿಲ್ಲ. ಓಕೆ, ಅದರ ಕುರಿತು ಯೋಚಿಸು. ಯಾಕೆ ಬೈಬಲ್ ಹೇಳ್ತ, ನಿಮ್ಮ ಬೈಬಲ್ ಇದೇ ಬೈಬಲಾ? 66 ಪುಸ್ತಕಗಳ ಬೈಬಲ್ ಹಾಗಿದ್ರೆ ಗಮನಿಸ್ರಿ, ಬೈಬಲೇ ಹೇಳ್ತದೆ ಅನ್ಯ ಭಾಷೆ ಅಥವಾ ವಾಣಿಗಳನ್ನಾಡುವವನು ಏನ್ ಮಾಡ್ತಾನೆ? ವಚನ ನೋಡ್ರಿ, ತನಗೆ ಮಾತ್ರ ಭಕ್ತಿ ವೃದ್ಧಿಯನ್ನುಂಟು ಮಾಡಿಕೊಳ್ತಾನೆ. ಪ್ರಿಯರೇ, ಬೈಬಲ್ನಲ್ಲಿ ಈ ಒಂದು ಏಕೈಕ ಅಂಶ, ವರಗಳಲ್ಲಿ ಏಕೈಕ ವರ ನಿರ್ದಿಷ್ಟವಾಗಿ ಇದು ಒಬ್ಬ ವೈಯಕ್ತಿಕವಾಗಿ ಅದು ಕಟ್ಟುತ್ತದೆ, ಅಭಿವೃದ್ಧಿ ಪಡಿಸ್ತದೆ ಅಂತ ಪ್ರಸ್ತಾಪಿಸಿರುವಂತ ಘಟನೆ ಇದು. ಓಕೆ, ಮತ್ತು ಅದಕ್ಕೆ ಪೌಲನು ಹೇಳ್ತಾನೆ, ನೀವು ಒಂದು ವೇಳೆ ಪೌಲನ ಪತ್ರಿಕೆಗಳನ್ನು ಓದ್ತಾ ಇದ್ರೆ, ಪೌಲನ
ಪುಸ್ತಕಗಳನ್ನು ಓದ್ತಾ ಇದ್ದರೆ, ನಿಮಗೆ ಇವಾಗ ಅನ್ಯ ಭಾಷೆ ವಿಷಯದಲ್ಲಿ ಕೇಳಿ ಗಲಿಬಿಲಿ ಆಗ್ತಾ ಇದ್ರೆ, ಈ ವಿಷಯಕ್ಕೆ ನೋಡ್ರಿ. ಮೊದಲೇ ಕೊರಿಂಥ 14ನೇ ಅಧ್ಯಾಯ 18ನೇ ವಚನ, ಪೌಲನ ಮಾತು, ನಾನು ನಿಮ್ಮೆಲ್ಲರಿಗಿಂತಲೂ ಹೆಚ್ಚಾಗಿ ವಾಣಿಗಳನ್ನಾಡುತ್ತೇನೆಂದು ದೇವರನ್ನು ಕೊಂಡಾಡುತ್ತೇನೆ. ಕೊರಿಂಥ ಸಭೆಯವ್ರಿಗೆ ಹೇಳ್ತಾ ಇದ್ದಾನೆ, ಕೊರಿಂಥ ಸಭೆಯವರೇ, ಇಂಗ್ಲೀಷ್ನಲ್ಲಿ ನೋಡ್ರಿ ಅದನ್ನು ಮತ್ತೆ ನೀವು ವಾಣಿಗಳು ಬೇರೆ ಅಂತ ಹಂಗೆಲ್ಲ ಅಂತಿದ್ರೆ, ಇಂಗ್ಲೀಷ್ನಲ್ಲಿ ಹೇಳ್ತಿದ್ರೆ, ಐ ಥ್ಯಾಂಕ್ ದ ಗಾಡ್ ದಟ್ ಐ ಸ್ಪೀಕ್ ಇನ್ ಟಂಗ್ಸ್ ಮೋರ್ ದೆನ್ ಆಲ್ ಆಫ್ ಯು. ಸೊ ಅನ್ಯ ಭಾಷೆ ಮಾತಾಡೋರ ಬಗ್ಗೆ ಬಹಳ ಸಿಟ್ಟಿದ್ರೆ ಪೌಲನ ಪತ್ರಿಕೆಗಳನ್ನ ನೀವು ಓದ್ತಿರೋ ಬಿಡ್ತಿರೋ ನೋಡ್ರಿ ಹಂಗಾದ್ರೆ. ಓಕೆ, ಯಾಕಂದ್ರೆ ಪೌಲನು ಅನ್ಯ ಭಾಷೆಯಲ್ಲಿ ಕೊರಿಂಥ ಸಭೆಯವ್ರಿಗಿಂತ ಹೆಚ್ಚು ಮಾತಾಡ್ತಿದ್ದ. ಓಕೆ, ಹಾಗಿದ್ರೆ ಇದು ಅಭಿವೃದ್ಧಿಗಾಗಿ. ಯಾಕೆ ಮಾತಾಡ್ತಾರೆ? ನಾನು ಪರಿಶುದ್ಧನು, ನಾನು ಸ್ಪಿರಿಚುವಲ್ ಅಂತ ತೋರ್ಸಕ್ಕಲ್ಲಪ್ಪ. ನಿನ್ನ ಜೀವಿತದಲ್ಲಿ ಅದು ವೈಯಕ್ತಿಕವಾಗಿ ಭಕ್ತಿ ವೃದ್ಧಿಯನ್ನು ಉಂಟು ಮಾಡ್ತದೆ. ಅದಕ್ಕೆ ದೇವರು ಕೊಟ್ಟಿದೆ. ಎರಡನೆಯದಾಗಿ, ಪರಿಶುದ್ಧಾತ್ಮ ಭರಿತರಾಗಿ ನಾವು ಅನ್ಯ ಭಾಷೆಯಲ್ಲಿ ಮಾತನಾಡುವಾಗ ನಾವು ನಿರಂತರವಾಗಿ ದೇವರ ಸಾನ್ನಿಧ್ಯದ ಅರಿವು ಹೊಂದುತ್ತೇವೆ. ಯಾಕೆ? ದೇವರ ಸಾನ್ನಿಧ್ಯದ ಅರಿವು ನಾವು ಹೊಂದುತ್ತೇವೆ. ಓಕೆ, ಇದು ಬಹಳ ವಿಶೇಷವಾದ ಅನುಭವ. ಓಕೆ, ಇದು ನಮ್ಮ ವಿಶ್ವಾಸಿ ಜೀವನದಲ್ಲಿ ದೇವರ ಪ್ರಸನ್ನತೆ, ದೇವರ ಸಾನ್ನಿಧ್ಯದ ಅರಿವು ಇರಬೇಕಾ? ನಮಗೆ ನಿರಂತರವಾಗಿ ಇರಬೇಕಾ? ಯಾವಾಗಲೂ ಇರಬೇಕಾ? ಮತ್ತೆ ಯೋಚಿಸ್ರಿ. ಓಕೆ, ಯಾವಾಗ ನಮಗೆ ಈ ಒಂದು ತಿಳುವಳಿಕೆ, ಈ ಅರಿವು ಇರ್ತದೆ, ಅವಾಗ ಸಂತೋಷ ಮತ್ತು ಭರವಸೆ, ವಿಶ್ವಾಸದಿಂದ ನಾವು ಜೀವಿಸಬಹುದು. ದೇವರು ನನ್ನ ಸಂಗಡ ಇದ್ದಾನೆ, ದೇವರ ಆತ್ಮನ ನನ್ನ ಸಂಗಡ ಇದ್ದಾನೆ. ಓಕೆ, ವಿಶೇಷವಾಗಿ ನೋಡ್ರಿ, ಯೇಸು ಸ್ವಾಮಿ ಅದನ್ನೇ ವಾಗ್ದಾನ ಮಾಡಿದ್ದು. ಯೋಹಾನ 14:16 ಆತನೇನು ಹೇಳ್ತಕ್ಕೆ ನೋಡ್ರಿ, ಆಗ ನಾನು ತಂದೆಯನ್ನು ಕೇಳಿಕೊಳ್ಳೋನು, ಆತನು ನಿಮಗೆ ಬೇರೊಬ್ಬ ಸಹಾಯಕನು. ಯಾವಾಗ? ಕ್ಯಾಂಪ್ನೊಳಗ, ಸಂಡೇಗೊಮ್ಮೆ, ಕಾನ್ಫರೆನ್ಸ್ನಾಗ ಪವರ್ 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 ಅಂತ ಕೂಗಾಡ್ತಾ ಇರುವಾಗ ಪರಿಶುದ್ಧಾತ್ಮ ನಮಗೆ ಬಲವಾಗಿ ಕೊಡ್ತಾನ. ನೋಡ್ರಿ, ಒನ್ ವರ್ಡ್, ಸದಾ ಕಾಲ. ಅನ್ಯ ಭಾಷೆಯೊಂದಿಗೆ ನೀನು ಮಾತನಾಡುತ್ತಾ ಇರುವಾಗ ಈ ಅರಿವು, ಈ ಖಚಿತತೆ ನಿನಗೆ ಆಗ್ತದೆ. ಏನಂದ್ರೆ, ಸದಾ ಕಾಲ ಇರುವ ಪರಿಶುದ್ಧಾತ್ಮನು, ದೇವರ ಸಾನ್ನಿಧ್ಯ ನನ್ನ ಜೊತೆಗಿದೆ. ಸೊ ಬಹಳ ವಿಶೇಷವಾದ ವಿಷಯ. ಸೊ ಪ್ರತಿಯೊಬ್ಬ ನಿಜ ವಿಶ್ವಾಸಿಯ ಸಂಗಡ ಪರಿಶುದ್ಧಾತ್ಮನ ಸಾನ್ನಿಧ್ಯ ಅದು ನೆಲೆಯಾಗಿರುತ್ತದೆ. ಓಕೆ, ಆದರೆ ಅನೇಕರು ಆತನ ಸಾನ್ನಿಧ್ಯದ ಅರಿವು ಇದೇ ಅನಿಸುವುದೇ ಇಲ್ಲ ಅವರಿಗೆ. ಏನಂತಾರೆ, ಅದು ಇನ್ಡ್ವೆಲ್ಲಿಂಗ್ ಪ್ರೆಸೆನ್ಸ್ ಏನಿದೆ ಅಲ್ಲ, ಅದರ ಒಂದು ಅರಿವು, ಅದನ್ನು ಒಪ್ಕೊಳ್ಳೋದಕ್ಕೆ ಆಗದಿರುವಂತ ಸ್ಥಿತಿ, ಅದಕ್ಕೆ ಅರಿವೇ ಇಲ್ಲ. ಯಾಕೆ ಗೊತ್ತಾ? ಆತ್ಮಭರಿತ ಪ್ರಾರ್ಥನೆ ಇಲ್ಲ ಅಷ್ಟೇ ಅದಕ್ಕೆ. ಓಕೆ, ಬಟ್ ಪರಿಶುದ್ಧಾತ್ಮನ ಅಭಿಷೇಕದ ಗುರುತು, ಅನ್ಯ ಭಾಷೆ, ಅದು ದೇವರ ಸಾನ್ನಿಧ್ಯವನ್ನು ನಮ್ಮಲ್ಲಿ ಯಾವಾಗಲೂ ಇರುವಂತೆ ಮಾಡ್ತದೆ. ಮೂರನೆಯದಾಗಿ, ನಮ್ಮಲ್ಲಿ ನಾವು ಅನ್ಯ ಭಾಷೆಯಲ್ಲಿ ಮಾತನಾಡುವುದರ ಇನ್ನೊಂದು ಆಶೀರ್ವಾದವೇನೆಂದ್ರೆ, ನಾವು ದೇವರಲ್ಲಿ ಭರವಸೆ ಇಡುವಂಥದ್ದು. ದೇವರಲ್ಲಿ ಭರವಸೆ. ಓಕೆ, ಇದನ್ನು ನಾವು ಗಮನಿಸಬೇಕು. ದೇವರಲ್ಲಿ ಭರವಸೆ ಅಂದ್ರೆ ಏನು? ಪೂರ್ಣ ಭರವಸೆಗೆ ಅನ್ಯ ಭಾಷೆಯಲ್ಲಿ ಮಾತನಾಡುವುದರಿಂದ ಅದನ್ನು ನಾವು ಕಲಿತುಕೊಳ್ತೇವೆ. ಓಕೆ, we will learn more to fully trust God. ಯಾಕೆ? ಅನ್ಯ ಭಾಷೆಯಲ್ಲಿ ಮಾತನಾಡುವಾಗ ಪ್ರಿಯರೇ, ಅದು ನಂಬಿಕೆಯ ಹೆಜ್ಜೆ. ಅದು ದೇವರಿಗೆ ನಿನ್ನನ್ನು ಬಿಟ್ಕೊಟ್ಬಿಡುವ ಒಂದು ಅನುಭವ. ಅದು when you speak in tongues, it's an act of faith and abandonment to God. ದೇವರಿಗೆ ನಿನ್ನನ್ನು ಬಿಟ್ಕೊಡುವ ಅನುಭವ ಅದು. ಸೊ ನಾನು ಆತ್ಮಭರಿತನಾಗಿ ಪ್ರಾರ್ಥಿಸುವಾಗ ದೇವರಿಗೆ ಸಮರ್ಪಿಸಿಕೊಳ್ಳೇಬೇಕು. ನಾನು ಹಂಗೆ ಮಾತಾಡ್ತೇನೆ ಅಂತ ಹೇಳಕ್ ಬರೋದಿಲ್ಲ. ಅನ್ಯ ಭಾಷೆಯಲ್ಲಿ ಪ್ರಾರ್ಥಿಸಲು ಆರಂಭಿಸುವಾಗ ಪರಿಶುದ್ಧಾತ್ಮನ ನಡೆಸುವಿಕೆಗೆ ಒಳಪಡುತ್ತೆ. ಮತ್ತು ಹಾಗೆ ಒಳಪಡುವಾಗ ಭರವಸೆ ಬೇಕು. ಭರವಸೆ ಇಲ್ಲದೆ ಹೇಗೆ ನೀನು ಆ ಕಾರ್ಯ ಮಾಡ್ಲಿಕ್ಕೆ ಸಾಧ್ಯ? ವಿಶೇಷವಾಗಿ ಆತನ ನನ್ನನ್ನು ಸರಿಯಾದ ವಿಷಯಗಳಿಗೆ ಪ್ರಾರ್ಥಿಸಲು ನಡೆಸ್ತಾನೆ ಅನ್ನುವಂಥ ಭರವಸೆ ಇರುವಾಗ ನಾನು ಯಥಾರ್ಥವಾಗಿ ಧೈರ್ಯದಿಂದ ಅನ್ಯ ಭಾಷೆಯಲ್ಲಿ ಮಾತನಾಡುವುದಕ್ಕೆ ಸಾಧ್ಯ. ಮತ್ತು ನಾನು ಅನ್ಯ ಭಾಷೆಯಲ್ಲಿ ಆತ್ಮಭರಿತ ಪ್ರಾರ್ಥನೆ ಮಾಡುವಾಗ ನಾನು ದೇವರಲ್ಲಿಯೂ ದೇವರ ಕೃಪೆಯಲ್ಲಿಯೂ ಭರವಸೆ ಇಡುವುದಕ್ಕೆ ಸಾಧ್ಯವಾಗ್ತದೆ. ನಾಲ್ಕನೇದಕ್ಕೆ ನಾವು ಹೋಗೋಣ. ನಾವು ಅನ್ಯ ಭಾಷೆಯಲ್ಲಿ ನಾವು ಪ್ರಾರ್ಥಿಸುವಾಗ ಏನಾಗ್ತದೆ ಅಂತಂದ್ರೆ,
ನಮ್ಮ ಜೀವಿತದಲ್ಲಿ ತಾಂಡವಾಡುವ ಸ್ವಾರ್ಥ ಏನಿದೆಯಲ್ಲ, ಸ್ವಾರ್ಥವನ್ನ ತಡೆಗಟ್ಟುವುದಕ್ಕೆ ತಡೆಗಟ್ಟುವುದಕ್ಕೆ ಸಾಧ್ಯ. ಅನ್ಯ ಭಾಷೆಯಲ್ಲಿ ಮಾತನಾಡುವಾಗ ಇಟ್ ಎಲಿಮಿನೇಟ್ಸ್ ಎನಿ ಸೆಲ್ಫಿಶ್ನೆಸ್ ಫ್ರಮ್ ಎಂಟ್ರಿಂಗ್ ಇನ್ ಟು ಅವರ್ ಪ್ರೇಯರ್ ಲೈಫ್. ಅವರ್ ಪ್ರೇಯರ್ಸ್ ಇನ್ ಫ್ಯಾಕ್ಟ್. ನೋಡ್ರಿ, ನಾವು ಎಷ್ಟು ಬೇಕಾದಷ್ಟು ಪ್ರಯತ್ನಿಸಿದ್ರು ಕೂಡ ನಮ್ಮ ಅನೇಕರ ಪ್ರಾರ್ಥನೆಯ ಜೀವಿತದಲ್ಲಿ ನಮ್ಮ ಸ್ವಾರ್ಥ ಅದನ್ನು ತಡೆಗಟ್ಟುವುದಕ್ಕಾಗೋದಿಲ್ಲ. ಪ್ರಾರ್ಥನಾ ಜೀವಿತದಲ್ಲಿ ಸ್ವಾರ್ಥ ತುಂಬಿದೆ. ನಾನು 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 ನನ್ನದು 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 24 ತಾಸು ಕೂತ್ಕೊಂಡು ಅದನ್ನೇ ಹೇಳಂದ್ರೆ ಹೇಳ್ಕೊಂಡು ಕುಂದಿರ್ತೇವೆ ನಾವು. ನಾನು 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 ಏನು ಗೊತ್ತಾ, ನಮ್ಮ ಒಂದು ರೋಗ ಅದು. ಸ್ವಾರ್ಥವೆಂಬ ರೋಗ ಅದು. ನಾವು ಅನೇಕ ಸಾರಿ ಪರರ ದುಃಖ, ಪರರ ಕಷ್ಟ ಕಣ್ಣಿಗೆ ಕಾಣುವುದಿಲ್ಲ, ಮನಸ್ಸಿಗೆ ಹತ್ತುವುದಿಲ್ಲ ಅದು. ಜಗತ್ತಿನಲ್ಲಿ ಆಗ್ತಾ ಇರುವಂಥ ಕಷ್ಟ ಸಮಸ್ಯೆ ನಮಗೆ ಅದರ ಕಾಳಜಿನೇ ಇಲ್ಲದಂಥ ಸಮಯ. ಆದರೆ ನಮ್ಮ ಸಹಾಯಕ್ಕಾಗಿ ಪರಿಶುದ್ಧಾತ್ಮನು ಈ ಸನ್ನಿವೇಶದಲ್ಲಿ ಬರ್ತಾನೆ. ನಾವು ಸಮರ್ಪಿಸಿಕೊಳ್ಳುವಾಗ, ನಾವು ಆತನ ಮುಖಾಂತರ ಪ್ರಾರ್ಥಿಸುವಾಗ ಮತ್ತು ನಾವು ಆ ದೇವರ ಚಿತ್ತಕ್ಕೆ ಅನುಗುಣವಾಗಿ ನಾವು ಒಳಪಟ್ಟು ಪ್ರಾರ್ಥನೆಯಲ್ಲಿ ಆತ್ಮಭರಿತ, ರೋಮ 8:27 ನೋಡೋಣ. ಪರಿಶುದ್ಧಾತ್ಮ ಪ್ರೇರಿತರಾಗಿ ಪ್ರಾರ್ಥಿಸೋ. ನೋಡ್ರಿ, ಹೃದಯಗಳನ್ನು ಶೋಧಿಸಿ ನೋಡುವ ಆತನಿಗೆ ಪವಿತ್ರಾತ್ಮನ ಮನೋಭಾವ ಏನೆಂದು ತಿಳಿದಿದೆ. ಆ ಆತ್ಮನು ಏನ್ ಮಾಡ್ತಾನೆ ಗೊತ್ತಾ, ದೇವರ ಚಿತ್ತಾನುಸಾರವಾಗಿ ಜನರಿಗೋಸ್ಕರ ಬೇಡಿಕೊಳ್ಳುವನೆಂದು ಆತನು ಬಲ್ಲನು. ಸೊ ನಾನು ಆತ್ಮಭರಿತನಾಗಿ ಪ್ರಾರ್ಥಿಸುವಾಗ ದೇವರ ಚಿತ್ತದ ಪ್ರಕಾರ, ನನ್ನ ಚಿತ್ತ ಅಲ್ಲ, ನನ್ನ ಪ್ರೇಯರ್ ಲಿಸ್ಟ್ ಪ್ರಕಾರ ಅಲ್ಲ, ಆತನ ದೇವರ ಚಿತ್ತದ ಪ್ರಕಾರ ನಾನು ಪ್ರಾರ್ಥಿಸಬೇಕಾದ ವಿಷಯಗಳನ್ನು ಪ್ರಾರ್ಥಿಸುವುದಕ್ಕೆ ಆತನು ನಡೆಸುತ್ತಾನೆ. ಸೊ ನಮ್ಮ ಪ್ರಾರ್ಥನೆಯು ಯೇಸು ಸ್ವಾಮಿಯ ಪ್ರಾರ್ಥನೆಯಂತೆ ಆಗ್ತದೆ. ನಿಸ್ವಾರ್ಥದ, ಮತ್ತೊಬ್ಬರ ಮೇಲೆ ಕೇಂದ್ರೀಕೃತವಾದ ಪ್ರಾರ್ಥನೆಗಳು ನಮ್ಮ ಪ್ರಾರ್ಥನೆಗಳಾಗ್ತದೆ. ಸೊ ನಾವು ಈ ಪ್ರಾರ್ಥನೆಯಲ್ಲಿ ಪರಿಶುದ್ಧಾತ್ಮನ ಸಹಾಯ, ಅದರ ಕುರಿತು ದೀರ್ಘವಾದ ಅಧ್ಯಯನ ಮುಂದೆ ನಾವು ನಾಳೆ ನಾಡಿದ್ದು ನಾವು ನೋಡ್ಲಿಕ್ಕಿದೆ. ಸೊ ಅದಕ್ಕಾಗಿ ನಾನು ಈ ವಿಷಯದಲ್ಲಿ ಹೆಚ್ಚು ವಿವರಣೆ ಕೊಡುವುದಿಲ್ಲ. ಮತ್ತು 4ನೇದು ಆಯಿತು. 5ನೇದಾಗಿ ಸ್ತುತಿ ಆರಾಧನೆಯ ಅತ್ಯುತ್ತಮ ಸಾಧನ ಅನ್ಯ ಭಾಷೆ. ಇದು ಸ್ತುತಿ ಆರಾಧನೆಯ ಸಾಧನ. ದೇವರನ್ನ ಸ್ತುತಿ ಆರಾಧನೆಯ ಸಾಧನ, ಇದು ಸಾಧನ. ಗಮನಿಸೋಣ ಇದನ್ನ. ನೋಡ್ರಿ, ನಾವು ದೇವರನ್ನ ಹೃದಯಪೂರ್ವಕವಾಗಿ ಎತ್ತಿ ಸ್ತುತಿಸುವುದಕ್ಕೆ ಪರಿಶುದ್ಧಾತ್ಮ ಭರಿತರಾಗಿ ಅನ್ಯ ಭಾಷೆಯಲ್ಲಿ ಮಾತನಾಡುವಾಗ ಅದು ಸಹಾಯ ಮಾಡುತ್ತದೆ. ಆತ್ಮ ಭರಿತರಾಗಿ ಆತ್ಮನ ಮಾರ್ಗದರ್ಶನದಲ್ಲಿ ನಾವು ಆರಾಧನೆ ಮಾಡುವಂಥದ್ದು, ಅದು ಆತ್ಮ ಪ್ರೇರಿತರಾಗಿ ಆತ್ಮ ಭರಿತರಾಗಿ ಅನ್ಯ ಭಾಷೆಯಲ್ಲಿ ಪ್ರಾರ್ಥಿಸುವ ಮುಖಾಂತರ ಅದನ್ನು ಅತ್ಯುತ್ತಮವಾದ ಒಂದು ಸಾಧನವಾಗಿ ಅನ್ಯ ಭಾಷೆ, ವಿಶೇಷವಾಗಿ ಪಂಚಾಶತಮ ದಿನದಲ್ಲಿ ನೋಡ್ರಿ ಆದಂಥದ್ದೇನು. 2ನೇ ಅಧ್ಯಾಯ 11ನೇ ವಚನ ಹೇಳ್ತದೆ, ಅವ್ರೇನ್ ಮಾಡಿದ್ರು, ನಾವು ನಮ್ಮ ಭಾಷೆಗಳಲ್ಲಿ ಇವರು ಏನ್ ಹೇಳ್ತಾ ಇದ್ದಾರೆ, ದೇವರ ಮಹತ್ತುಗಳ ವಿಷಯವಾಗಿ. ಸೊ ಅನ್ಯ ಭಾಷೆಯಲ್ಲಿ ನೀನು ಮಾತನಾಡ್ತಾ ಇದ್ದಾಗ ದೇವರ ಮಹತ್ತುಗಳ ವಿಷಯವಾಗಿ ಹೇಳುವಂಥದ್ದು, ದೇವರು ಮಾಡಿದ ಶ್ರೇಷ್ಠ ಸಂಗತಿಗಳ ವಿಷಯವಾಗಿ ಹೇಳುವಂಥದ್ದು ಎಂಬುದಾಗಿ ಅನ್ಯ ಭಾಷೆಯಲ್ಲಿ ಅವ್ರು ಮಾತನಾಡ್ತಾ ಇದ್ದಾಗ, ಇನ್ಫ್ಯಾಕ್ಟ್ ಮಹತ್ತುಗಳ ವಿಷಯ ಹೇಳುವುದಂತಂದ್ರೆ ಏನು, ಸ್ತುತಿಸುವಂಥದ್ದು. 1 ಕೊರಿಂಥ 14ನೇ ಅಧ್ಯಾಯ 16ನೇ ವಚನ ನೋಡ್ರಿ. ಪೌಲನಲ್ಲಿ ಹೇಳ್ತಾನೆ, ಅನ್ಯ ಭಾಷೆಯಲ್ಲಿ ಪ್ರಾರ್ಥಿಸುವಂತ ವ್ಯಕ್ತಿ ಏನ್ ಮಾಡ್ತಾನೆ, ನೀನು ಆತ್ಮದಿಂದ ಮಾತ್ರ ದೇವರ ಸ್ತೋತ್ರ ಮಾಡಿದರೆ, ಆತ್ಮದಿಂದ ಮಾತ್ರ ದೇವರ ಸ್ತೋತ್ರ ಮಾಡಿದರೆ, ಆತ್ಮದಿಂದ ಮಾತ್ರ ದೇವರ ಸ್ತೋತ್ರ ಮಾಡಿದರೆ, ಅಂದ್ರೆ ಆತ್ಮದಿಂದ ಮಾತ್ರ ಅಂದ್ರೆ ಅನ್ಯ ಭಾಷೆಯಲ್ಲಿ ಮಾತಾಡುತ್ತಾ ಇರುವಾಗ ನೀನೇನ್ ಮಾಡ್ತಾ ಇದ್ದೀವಿ ಗೊತ್ತಾ, ದೇವರಿಗೆ ಸ್ತೋತ್ರ, ದೇವರಿಗೆ ಸ್ತೋತ್ರ. ಸೊ ದೇವರಿಗೆ ಸ್ತೋತ್ರ ಮಾಡುವುದಾದರೆ, ಸೊ ಅದು ಸ್ತುತಿಯ ಸಾಧನ ಮಾತ್ರವಲ್ಲ. 15ನೇ ವಚನ ಅದೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಈ ಅಂಶನೂ ಹಾಗಾದ್ರೇನು, ನಾನು ಆತ್ಮದಿಂದ ಪ್ರಾರ್ಥಿಸುವನು, ಬುದ್ಧಿಯಿಂದ ಪ್ರಾರ್ಥಿಸುವನು, ಆತ್ಮದಿಂದ ಹಾಡುವೆನು, ಅನ್ಯ ಭಾಷೆಯಲ್ಲಿ ಹಾಡುವೆನು.
ಆತ್ಮದಿಂದ ಅಂತ ಹೇಳುವಾಗ ಪರಿಶುದ್ಧಾತ್ಮ ಭರಿತನಾಗಿ ಅನ್ಯ ಭಾಷೆಯಿಂದ ಹಾಡುವೆನು, ಅದು ಸಾಧ್ಯ, ಸ್ತುತಿಸುವಂಥದ್ದು ಸಾಧ್ಯ. ಓಕೆ, ಪರಿಶುದ್ಧಾತ್ಮನ ಬಲ ಹೊಂದುವಂಥದ್ದು ಎಷ್ಟೊಂದು ಶ್ರೇಷ್ಠವಾದ ಅನುಭವ ಪ್ರಿಯರೇ. ಓಕೆ, ಆತ್ಮನ ಸಹಾಯ ನಾವು ಆರಾಧಿಸುವಾಗ ಅನುಭವಿಸಲಿಕ್ಕೆ ಸಾಧ್ಯ, ಮತ್ತು ವಿಶೇಷವಾಗಿ ಪ್ರಾರ್ಥನೆಯ ಭಾಷೆಯಾಗಿ, ಓಕೆ, ನಮ್ಮ ಆರಾಧನೆಯ ಭಾಷೆಯಾಗಿ, ಅನ್ಯ ಭಾಷೆಯಲ್ಲಿ ನಾವು ಎಂದೂ ನುಡಿಯದ ಭಾಷೆಗಳಲ್ಲಿ, ಆಡದ ಭಾಷೆಗಳಲ್ಲಿ ಕರ್ತನ ಸ್ತುತಿಸಲಿಕ್ಕೆ ಸಾಧ್ಯ. ಓಕೆ, ಆರನೆಯದಾಗಿ ಕೊನೆಯದಾಗಿ ಆತ್ಮನ ಅಭಿಷೇಕ ಅದು ಮರಿಬಾರ್ದು, ಆರಂಭಿಕ ಪ್ರಾಥಮಿಕ ಗುರುತದು. ಓಕೆ, ಅದನ್ನು ತಿರುಗಿ ಹೇಳ್ತೇನೆ, ಭಾಳ ಜನಕ್ಕೆ ಗಲಿಬಿಲಿ ಇರುವುದರಿಂದ ಅದು ಗುರುತು, ನೆನ್ಪಿಟ್ಕೊಳ್ರಿ, ಅದೊಂದು ಗುರುತು. ಓಕೆ, ಅನೇಕ ಸಾರಿ ಹೇಳಿದ್ದೇನೆ, ತಿರುಗಿ ಅದನ್ನು ರಿಮೈಂಡ್ ಮಾಡೋದು ಇಂಪಾರ್ಟೆಂಟ್. ಯಾಕಂದರೆ ಪರಿಶುದ್ಧಾತ್ಮ ಅಭಿಷೇಕವಾಗುವಾಗ ನಾವು ಆರಂಭಿಕವಾಗಿ ಪ್ರಾಥಮಿಕವಾಗಿ ಅನ್ಯ ಭಾಷೆಯ ವರ, ನಾವು ಅದರಿಂದ ಆ ಸಂಕೇತ, ಆ ಗುರುತು ನಮಗೆ ಕೊಡಲ್ಪಡ್ತದೆ. ಸೊ ನಿಜವಾಗ್ಲೂ ಆತ್ಮಭರಿತನಾದ ವ್ಯಕ್ತಿಯಲ್ಲಿ ಸಂಶಯವಿರುವುದಿಲ್ಲ. ನಾನು ಆಗಿದೆ ಇಲ್ಲೋ. ಕೆಲವರು ಬರೀ ಮೈ ಜುಮ್ ಅಂತು, ನನಗೆ ಬೆಂಕಿ ಬಂದಂಗ ಅಂತು. ಅನ್ಯ ಭಾಷೆಯ ವರದೊಂದಿಗೆ ದೇವರು ನಿನ್ನನ್ನು ದೃಢಪಡಿಸ್ತಾನೆ. ಓಕೆ, ಇದು ನಂಬಿಕೆಯ ಹೆಜ್ಜೆ, ಅಥವಾ ನೀನು ಕಣ್ಣು ಮುಚ್ಕೊಂಡು ಇದೇ ತಾನೇ ಇದೆ ಹೇಳ್ಕೊಳ್ಳುವಂತ ನಿನಗೆ ಗುರುತು ಕೊಡ್ತಾನೆ ದೇವರು. ಮ್ಯಾನಿಫೆಸ್ಟೇಷನ್ ಆಫ್ ದ ಸ್ಪಿರಿಟ್, ತೋರಿ ಬರುವ ವರ. ಓಕೆ, ಸ್ಪಷ್ಟ. ಸೊ ಅವನಿಗೆ ಗೊತ್ತಾಗ್ತದೆ, ನಾನು ಈ ಪ್ರಾರ್ಥನೆಯ ಭಾಷೆಯ ಗುರುತಿನೊಂದಿಗೆ, ಆತ್ಮಭರಿತನಾಗಿರುವುದರ ಈ ಗುರುತಿನೊಂದಿಗೆ ನಾನು ಮಾತನಾಡ್ತಾ ಇದ್ದೇನೆ ಎಂಬುದಾಗಿ. ಸೊ ವೈಯಕ್ತಿಕ ಆಶೀರ್ವಾದ, ಆತ್ಮಿಕ ಅಭಿವೃದ್ಧಿ, ದೇವರ ಸಾನ್ನಿಧ್ಯದ ಅರಿವು, ದೇವರಲ್ಲಿ ಭರವಸೆ, ಸ್ವಾರ್ಥವನ್ನು ತಡೆಗಟ್ಟುತ್ತದೆ, ಸ್ತುತಿ ಆರಾಧನೆಯ ಸಾಧನ, ಇದು ನೀನು ಅಭಿಷೇಕವಾಗಿರುವುದರ ಗುರುತದು. ಓಕೆ, ಈಗ ನಾವು ಕೊನೆಯದಾಗಿ ಸಂಕ್ಷಿಪ್ತವಾಗಿ ನಾವು ಬಹಿರಂಗವಾಗಿ ಸಭೆಯಲ್ಲಿ ನಾವು ಗಟ್ಟಿಯಾಗಿ ಮಾತನಾಡುವುದರ ಆಶೀರ್ವಾದ ಏನು, ಬೈಬಲ್ ಹೇಳ್ತದ? ಹೌದು, ಹೇಳ್ತದ್ರಿ. ಓಕೆ, ಎರಡನೇದಾಗಿ ಕೊನೆಯದಾಗಿ ನಾವು ನೋಡ್ತೇವೆ, ಅನ್ಯ ಭಾಷೆಯನ್ನ ನಾವು ಬಹಿರಂಗವಾಗಿ ಮಾತನಾಡುವುದರ ಆಶೀರ್ವಾದ. 1, 2, 3 ಆಶೀರ್ವಾದಗಳನ್ನ ನಾವು ಪಟ್ಟಿ ಮಾಡೋಣ, ಗಮನಿಸೋಣ. ಫಸ್ಟ್, ಓಕೆ, ನಾವು ಗುರುತಿಸಬೇಕಾದದ್ದು ಇಲ್ಲಿ ಬಹಿರಂಗವಾಗಿ ಮಾತನಾಡುವ ಅನ್ಯ ಭಾಷೆ, ಇದು ವರ. ಓಕೆ, ಇಟ್ಸ್ ಅ ಗಿಫ್ಟ್. ವರ ಬೇರೆ, ಗುರುತು ಬೇರೆ. ಓಕೆ, ವರ ಬೇರೆ, ಗುರುತು ಬೇರೆ. ಇಲ್ಲಿ ನಾವು ಈಗ ಮಾತನಾಡ್ತಾ ಇರುವಂಥದ್ದು ಗುರುತಿನ ಕುರಿತು. ಗುರುತಾಗಿ ಅನ್ಯ ಭಾಷೆ ಇದೆ, ಬಟ್ ಅನ್ಯ ಭಾಷೆ ವರವಾಗಿಯೂ ಕೂಡ, ಬಹಿರಂಗವಾಗಿ ವರವಾಗಿಯೂ ಕೂಡ ಕರ್ತನ ಕೊಡ್ಲಿಕ್ಕೆ ಸಾಧ್ಯ. ಇದನ್ನ ಪರಿಶುದ್ಧಾತ್ಮನ ಅಭಿಷೇಕದ ಗುರುತಾದ ಅನ್ಯ ಭಾಷೆಯ ಉದ್ದೇಶವನ್ನೇ ಅನೇಕರು ಗಲಿಬಿಲಿಯಲ್ಲಿದ್ದಾರೆ. ಓಕೆ, ಇನ್ಫ್ಯಾಕ್ಟ್ ವಾಕ್ಯ ಆಧಾರಿತವಾಗಿಯೂ ಅನೇಕರು ಗೊಂದಲಗಳಿಗೆ ಸಿಲುಕೊಂಡಿದ್ದಾರೆ. ಓಕೆ, ಅದಕ್ಕಾಗಿ ನಾವು ಈ ಪ್ರಾರ್ಥನೆಯ ಭಾಷೆಯಾದ ಮತ್ತು ವೈಯಕ್ತಿಕ ಆತ್ಮಿಕ ಅಭಿವೃದ್ಧಿಗಾಗಿ ಕೊಡಲ್ಪಟ್ಟಿರುವಂಥ ಈ ಸಾಧನ ಕುರಿತು ನಾವು ಈಗಾಗಲೇ ಮಾತನಾಡಿದ್ದೇವೆ. ಅದು ಅಭಿಷೇಕದ ಗುರುತು ಎಂಬುದಾಗಿ. ಅದು ಈಗ ನಾವು ಅದನ್ನು ಬಹಿರಂಗವಾಗಿ ಉಪಯೋಗಿಸುವುದರ ಆಶೀರ್ವಾದ ಏನೆಂಬುದಾಗಿ ನಾವು ನೋಡ್ಲಿಕ್ಕೆ ಹೋಗೋಣ. ಇದು ವೈಯಕ್ತಿಕ ಪ್ರಾರ್ಥನೆಯ ಭಾಷೆಯಲ್ಲ, ಸಭೆಯೊಳಗಿರುವಾಗ ಗಟ್ಟಿಯಾಗಿ ದೇವರಾತ್ಮನು ಸ್ಪಷ್ಟವಾಗಿ ಒಬ್ಬರ ಮುಖಾಂತರ ಅನ್ಯ ಭಾಷೆಯೊಂದಿಗೆ ಮಾತನಾಡಲು ಆರಂಭಿಸ್ತಾನೆ. ಆ ವರದ ಕುರಿತು ನಾವು ಕೆಲವು ವಿಷಯ ತಿಳ್ಕೊಳ್ಳೋಣ. 1 ಕೊರಿಂಥ 14ನೇ ಅಧ್ಯಾಯದಲ್ಲಿ ಪೌಲನು ಈ ವಿಷಯದ ಕುರಿತು ಸ್ಪಷ್ಟವಾದ ಅಂಶಗಳನ್ನು ತಿಳಿಸ್ತಾನೆ. ಓಕೆ, ಕ್ಲಿಯರ್ ಇನ್ಸ್ಟ್ರಕ್ಷನ್ಸ್ ಆಗಿವೆ. ಓಕೆ, ನಾವು ನೋಡ್ಲಿಕ್ಕೆ ಹೋಗೋಣ. ಆದರೆ ಈ ವಿಷಯಕ್ಕೆ ಹೋಗೋದಕ್ಕಿಂತ ಮೊದಲು ನಾವು ಈ ಒಂದು ಅಂಶ ನಾವು ಗುರುತಿಸಬೇಕು. ಈ ವರ ಉಪಯೋಗಿಸಲ್ಪಡುವಾಗ ಅದನ್ನ ಅರ್ಥ ಹೇಳುವಂಥವ್ರು ಬೇಕು. ಓಕೆ, ಇಂಟರ್ಪ್ರಿಟೇಷನ್ ಆಫ್ ದ ಟಂಗ್ಸ್ ಅದು ಆಗಬೇಕು. ಓಕೆ, ಅಷ್ಟು ಮಾತ್ರವಲ್ಲ, ಈ ವರದ ಪ್ರಾಥಮಿಕ ಉದ್ದೇಶ, ಬಹಿರಂಗವಾಗಿ ಉಪಯೋಗಿಸಲ್ಪಡುವಾಗ ಅದರ ಪ್ರಾಥಮಿಕ ಉದ್ದೇಶ, ಮೊದಲನೇ ಉದ್ದೇಶ ದೇವರ ಸಭೆಯನ್ನು ಕಟ್ಟುವಂಥದ್ದು, ಅಭಿವೃದ್ಧಿ ಪಡಿಸುವಂಥ, ಕಟ್ಟುವಂಥದ್ದು. ಓಕೆ, ಆ ಆಧಾರವಾಗಿ ನಾವು ಈ 3 ಉದ್ದೇಶಗಳನ್ನ ನೋಡೋಣ. ಮೊದಲನೆಯದಾಗಿ ದೈವಿಕ ಸತ್ಯವನ್ನ ಸಭೆಗೆ ಅರ್ಥ ವಿವರಣೆಯೊಂದಿಗೆ ತಿಳಿಸುವಂಥದ್ದು. ಓಕೆ, ದೈವಿಕ ಸತ್ಯ, ದೈವಿಕ ಸತ್ಯ
ಇದನ್ನು ತಿಳಿದುಕೊಳ್ಳೋದಕ್ಕಾಗಿ ಪರಿಶುದ್ಧಾತ್ಮನು ನಿರ್ದಿಷ್ಟವಾಗಿ, ಓಕೆ, ಇಟ್ಸ್ ಅ ಮೆಥಡ್ ಆಫ್ ಕಮ್ಯುನಿಕೇಟಿಂಗ್ ಡಿವೈನ್ ಟ್ರುತ್ ಟು ಅ ಕಾಂಗ್ರಿಗೇಷನ್. ಓಕೆ, 5ನೇ ವಚನ ನೋಡ್ರಿ. ಮೊದಲನೇ ಕೊರಿಂಥ 14:5 ಹೇಳ್ತದೆ. ಏನು ಹೇಳ್ತದೆ ನೋಡ್ರಿ ಅದನ್ನು. ಪೌಲನಲ್ಲಿ ಹೇಳುವಂಥದ್ದು, ನೀವೆಲ್ಲರೂ ವಾಣಿಗಳನ್ನು ಆಡಬೇಕೆಂದು ನಾನು ಅಪೇಕ್ಷಿಸಿದ್ರು, ಅದಕ್ಕಿಂತಲೂ ನೀವು ಪ್ರವಾದಿಸಬೇಕೆಂಬುದೇ ನನ್ನ ಇಷ್ಟ. ವಾಣಿಗಳನ್ನು ಆಡುವವನು, ನೋಡ್ರಿ, ವಾಣಿಗಳನ್ನಾಡುವವನು ಸಭೆಗೆ ಭಕ್ತಿ ವೃದ್ಧಿ ಆಗುವುದಕ್ಕಾಗಿ ಆ ವಾಣಿಯ ಅರ್ಥವನ್ನು ಹೇಳದೆ ಹೋದರೆ ಅವನಿಗಿಂತ ಪ್ರವಾದಿಸುವುದು ಶ್ರೇಷ್ಠ. ಸೊ ಸಭೆಗೆ ಭಕ್ತಿ ವೃದ್ಧಿಯನ್ನುಂಟು ಮಾಡುವ ಸಂದೇಶ ಆ ಅನ್ಯ ಭಾಷೆಯಲ್ಲಿ ಕೊಟ್ಟು ಕರ್ತನು ಸಭೆಯೊಂದಿಗೆ ಮಾತಾಡ್ತಾನೆ. ಓಕೆ, ನೆನ್ಪಿಟ್ಕೊಳ್ಳೋಣ. ಬಹಳ ಸ್ಪಷ್ಟವಾದದ್ದು ಇದು ಜೋಡಿ ವರ, ಕಂಬೈನ್ಡ್ ವರ ಇದು. ಓಕೆ, ಕೂಡಿ ಬರುವಂತ ವರ. ಅದು ಪ್ರವಾದನಾತ್ಮಕ ವಿಷಯದೊಂದಿಗೆ ಅದು ಸತ್ಯಗಳನ್ನು ಸಭೆಗೆ ಕರ್ತನು ಮಾತನಾಡುವಾಗ ತಿಳಿಸುವಂತ ಅಂಶ ಇದು. ಓಕೆ, ಇನ್ಫ್ಯಾಕ್ಟ್ 8ನೇ ವಚನ, ಮೊದಲನೇ ಕೊರಿಂಥ 14ನೇ ಅಧ್ಯಾಯದ 8ನೇ ವಚನ ನೋಡ್ರಿ. 8th verse, ಮೊದಲನೇ ಕೊರಿಂಥ 14 8ನೇ ವಚನ. ಓಕೆ, ಅಲ್ಲಿ ನಾವು ನೋಡುವಾಗ 14ನೇ ಅಧ್ಯಾಯದ 8ನೇ ವಚನ ನಾವು ಓದ್ತೇವೆ ಹೀಗೆ. ತುತ್ತೂರಿಯು ಗೊತ್ತಿಲ್ಲದ ಶಬ್ದವನ್ನು ಕೊಟ್ಟರೆ ಯಾರು ಯುದ್ಧಕ್ಕೆ ಸಿದ್ಧ ಮಾಡಿಕೊಳ್ಳುವರು? ಇನ್ಫ್ಯಾಕ್ಟ್ ಆ ಅರ್ಥ ಹೇಳದೆ ಹೋದ್ರೆ, ಅನ್ಯ ಭಾಷೆ ಮಾತನಾಡಿ ಅದರ ಅರ್ಥವನ್ನು ಸಭೆಯಲ್ಲಿ ಹೇಳದೆ ಹೋದ್ರೆ ಏನ್ ಪ್ರಭಾವ ಅದಕ್ಕೆ? ಓಕೆ, ಏನ್ ಪ್ರಭಾವ? ಅದನ್ನ ಒಬ್ಬ ಸೈನಿಕನು ತುತ್ತೂರಿ ಊದುವುದರೊಂದಿಗೆ ಹೋಲಿಸ್ತಾನೆ ಪೌಲ. ಅನ್ಯ ಭಾಷೆಯನ್ನ ಸಭೆಯಲ್ಲಿ ಮಾತಾಡುವುದನ್ನ ಒಬ್ಬ ಸೈನಿಕನು ಯುದ್ಧದ ಸಮಯದಲ್ಲಿ ತುತ್ತೂರಿ ಊದುವುದಕ್ಕೆ ಅವನು ಹೋಲಿಸುವಂಥದ್ದನ್ನು ನಾವು ನೋಡ್ತೇವೆ. ಅದು ಯುದ್ಧ ರಣಕಹಳೆ ಅಂತ ಏನು ಹೇಳ್ತಾರಲ್ಲ, ಅದಕ್ಕೆ ಹೋಲಿಸುವಂಥದ್ದನ್ನು ನೋಡ್ತೇವೆ. ಓಕೆ, 21ನೇ ವಚನದಲ್ಲಿಯೂ ಕೂಡ ಪೌಲನು ಏಷಾಯನನ್ನ ಪ್ರಸ್ತಾಪಿಸುವಂಥದ್ದನ್ನು ನೋಡ್ತೇವೆ. ಅನ್ಯ ಭಾಷೆಯವರ ಮೂಲಕವಾಗಿಯೂ ಪರದೇಶಸ್ಥರ ನಾಲಿಗೆಯಿಂದಲೂ ನಾನು ಈ ಜನರ ಸಂಗಡ ಮಾತಾಡುವೆನು, ಆದರೂ ಅವರು ನನ್ನ ಮಾತಿಗೆ ಕಿವಿಗೊಡುವುದಿಲ್ಲವೆಂದು ಕರ್ತನು ಹೇಳುತ್ತಾನೆಂಬುದಕ್ಕೆ ಧರ್ಮಶಾಸ್ತ್ರದಲ್ಲಿ ಬರೆದದೆ. ಏಷಾಯನ ಪ್ರವಾದನೆಯ ವಾಕ್ಯ 28ನೇ ಅಧ್ಯಾಯ 11-12ನೇ ವಚನ. ಹೌದು, ತೊದಲು ಮಾತಿನವರು ಅನ್ಯ ಭಾಷೆಗಳು, ಇವರ ಮೂಲಕವಾಗಿಯೇ ಯೆಹೋವನು ಈ ಜನರ ಮಧ್ಯದಲ್ಲಿ ಮಾತಾಡುವನು. ಪ್ರವಾದಿಸಲ್ಪಟ್ಟ ಸತ್ಯ. ಯೆಶಾಯನು ಈ ವಿಷಯವಾಗಿ ಪ್ರವಾದಿಸ್ತಾ ಇದ್ದಾನೆ. ಓಕೆ, ಮುಖ್ಯವಾಗಿ ಇದನ್ನು ನಾವು ನೆನ್ಪಿಟ್ಕೊಳ್ಳೋಣ. ಅನ್ಯ ಭಾಷೆಯ ಮುಖಾಂತರ ದೇವರು ಸಭೆಯೊಂದಿಗೆ ಮಾತನಾಡುವ ಮೆಸೇಜ್ ಇನ್ ಟಂಗ್ಸ್ ಎಂಬುದಾಗಿ. ಓಕೆ, ಇದು ಪರಿಶುದ್ಧಾತ್ಮನು ದೈವಿಕವಾದ ಸತ್ಯವನ್ನು ನಮಗೆ ತಿಳಿಸುವುದಕ್ಕಾಗಿ ನೆರೆದು ಬಂದ ಸಭೆಯೊಂದಿಗೆ ಗಟ್ಟಿಯಾಗಿ ಆತನು ಈ ವಿಷಯ ಮಾತನಾಡಿ ತಿಳಿಸ್ತಾನೆ. ಎರಡನೇದಾಗಿ, ಈ ದೈವಿಕ ಸತ್ಯ ಅಷ್ಟೇ ಅಲ್ಲ, ಇದು ಪ್ರವಾದನಾತ್ಮಕ ಪ್ರಾರ್ಥನೆಯ ಸಾಧನ ಇದು. ಓಕೆ, ಟಂಗ್ಸ್ ಇಸ್ ಅ ಮೀನ್ಸ್ ಆಫ್ ಸ್ಪಿರಿಟ್ ಡೈರೆಕ್ಟೆಡ್ ಪ್ರೊಫೆಟಿಕ್ ಪ್ರೇಯರ್ ಫಾರ್ ದ ಕಾಂಗ್ರಿಗೇಷನ್. ಬಹಳ ಮಹತ್ವದ ಸತ್ಯ. ಪ್ರವಾದನಾತ್ಮಕ ಪ್ರಾರ್ಥನೆಯ ಸಾಧನ. ಮೊದಲನೇ ಕೊರಿಂಥ 14ನೇ ಅಧ್ಯಾಯ ನೋಡೋಣ. 2ನೇ ವಚನ ಹೇಳ್ತದೆ. ಏನ್ ಹೇಳ್ತದೆ? ವಾಣಿಯನ್ನಾಡುವವನು ಏನ್ ಮಾಡ್ತಾನೆ? ದೇವರ ಸಂಗಡ ಮಾತನಾಡುತ್ತಾನೆ. ದೇವರ ಸಂಗಡ ಮಾತಾಡುತ್ತಾನೆ ಹೊರತು ಮನುಷ್ಯರ ಸಂಗಡ ಅಲ್ಲ. ದೇವರ ಸಂಗಡ ಮಾತಾಡುತ್ತಾನೆ ಹೊರತು ಮನುಷ್ಯರ ಸಂಗಡ ಆಡುವುದಿಲ್ಲ. ಅರ್ಥ ಆಗ್ತಾ ಇದೆಯಲ್ಲ? ದೇವರ ಸಂಗಡ ಮಾತಾಡುತ್ತಾನೆ, ಮನುಷ್ಯರ ಸಂಗಡ ಅಲ್ಲ. ಸೊ ಈ ಅಂಶ ಗುರುತಿಸಬೇಕು. ವಾಣಿಯನ್ನು ಆಡುವುದರ, ಅನ್ಯ ಭಾಷೆಯಲ್ಲಿ ಮಾತಾಡುವುದರ ಆಶೀರ್ವಾದ ಏನೆಂಬುದಾಗಿ ನಾವು ನೋಡುವಾಗ ಇದು ಪ್ರವಾದನಾತ್ಮಕ ಪ್ರಾರ್ಥನೆಯ ಸಾಧನ. ಪ್ರವಾದನಾತ್ಮಕ ಪ್ರಾರ್ಥನೆಯ ಸಾಧನ. It's a prophetic prayer tool. Okay? He does not speak to men but to God. 2ನೇ ವಚನ. ಮತ್ತು 5ನೇ ವಚನ ಹೋಗುವಾಗ ಅದೇ
ಅಧ್ಯಾಯದಲ್ಲಿ ನೀವೆಲ್ಲರೂ ವಾಣಿಗಳನ್ನ ಆಡಬೇಕೆಂದು ನಾನು ಅಪೇಕ್ಷಿಸಿದರೆ ಅದಕ್ಕಿಂತ ನೀವು ಪ್ರವಾದಿಸಬೇಕೆಂಬುದೇ ನನ್ನ ಇಷ್ಟ. ವಾಣಿಗಳನ್ನ ಆಡುವವನು ಸಭೆಗೆ ಭಕ್ತಿ ವೃದ್ಧಿಯಕ್ಕಾಗಿ ಆ ವಾಣಿಯನ್ನು ಅರ್ಥವನ್ನು ಹೇಳದೆ ಹೋದರೆ ಅವನಿಗಿಂತ ಪ್ರವಾದಿಸುವಂಥದ್ದು ಶ್ರೇಷ್ಠ ಎಂಬುದಾಗಿ. ಆತನು ಅಲ್ಲಿ ಸಭೆಗೆ ಭಕ್ತಿ ವೃದ್ಧಿ, ಆ ಶಬ್ದ ಗಮನಿಸಿದ್ರ, ವಾಣಿಗಳನ್ನ ಆಡುವವನು ಸಭೆಗೆ ಭಕ್ತಿ ವೃದ್ಧಿಯನ್ನು ಉಂಟು ಮಾಡುವವನಾಗಿ. ಓಕೆ, ಸಭೆಗೆ ಭಕ್ತಿ ವೃದ್ಧಿ ಉಂಟು ಮಾಡುವುದಕ್ಕಾಗಿ, ಬಹಳ ಇಂಪಾರ್ಟೆಂಟ್ ವರ್ಡ್. ಆದರೆ ಅನೇಕ ಸಾರಿ ಸಭೆಗಳಲ್ಲಿ ಇಂದು ಅನ್ಯ ಭಾಷೆಯ ಸಂದೇಶ, ದೇವರ ಸಂದೇಶದ ಕುರಿತು ನಾವು ನೋಡುವಾಗ ಈ ವರ ಸಭೆಗಳಲ್ಲಿ ಉಪಯೋಗಿಸಲ್ಪಡ್ತಾ ಇಲ್ಲ. ಪೌಲನು ಇದು ಅಭಿಷೇಕವಾಗಿ ನಾವು ಈ ವರವನ್ನ ಹೊಂದಿ ಇದು ಸಭೆಗೆ ಭಕ್ತಿ ವೃದ್ಧಿ ಉಂಟು ಮಾಡುವುದಕ್ಕಾಗಿ ಕೊಡಲ್ಪಟ್ಟದ್ದು ಎಂಬುದನ್ನು ಮರೆತು ಬಿಟ್ಟಿದ್ದೇವೆ. ಅನೇಕ ಸಭೆಗಳಲ್ಲಿ ಈಗ ಅನ್ಯ ಭಾಷೆಯನ್ನ ಮಾತನಾಡಿ ಸಭೆಗೆ ಭಕ್ತಿ ವೃದ್ಧಿಯನ್ನು ಉಂಟು ಮಾಡುವ ಕಾರ್ಯಕ್ಕಾಗಿ ತೆರೆದಿಲ್ಲ, ಸಿದ್ಧವಿಲ್ಲ, ಅದನ್ನು ನಾವು ಪ್ರಾಕ್ಟೀಸ್ ಮಾಡ್ತಾ ಇಲ್ಲ ಅನೇಕರು. ಇದು ಅನ್ಯ ಭಾಷೆಯ ವರವಿದ್ದಂತೆ. ಪ್ರಿಯರೇ, ನೆನ್ಪಿಟ್ಕೊಳ್ಳೋಣ, ವೈಯಕ್ತಿಕವಾಗಿ ನಾವು ಮಾತಾಡುವಾಗ ಪ್ರಿಯರೇ, ನಾವು ಪರಿಶುದ್ಧಾತ್ಮ ಪ್ರೇರಿತರಾಗಿ ಮಾರ್ಗದರ್ಶನ ಹೊಂದ್ತೇವೆ. ಅದು ಮುಖ್ಯವಾಗಿ ಆ ಒಂದು ಮಾತನಾಡಿದ ನಂತರ ಅದರ ಅರ್ಥವನ್ನು ನಾವು ಹೊಂದುವಾಗ, ಓಕೆ, ಸಭೆಗೆ ಅದರ ಅರ್ಥ ತಿಳಿದು ಬರುವಾಗ ಬಹಳ ವಿಶೇಷ. ಅದು ಸಭೆಯನ್ನು ಆಶೀರ್ವದಿಸುವುದಕ್ಕಾಗಿ ಹೇಗೆ ಆಶೀರ್ವದಿಸಲ್ಪಡ್ತದೆ ಎಂಬುದಾಗಿ ಯೋಚನೆ ಮಾಡ್ರಿ. ಪರಿಶುದ್ಧಾತ್ಮನು ಸ್ವತಃ ಆ ಸಭೆಯೊಂದಿಗೆ ಪ್ರಾರ್ಥನೆಯ ಸಮಯದಲ್ಲಿ ಅನ್ಯ ಭಾಷೆಯ ಅರ್ಥ ವಿವರಣೆಯೊಂದಿಗೆ ಆತನು ಮಾತನಾಡುವಾಗ ಎಷ್ಟೊಂದು ವಿಶೇಷವಾದ ಆಶೀರ್ವಾದ. ಓಕೆ, ಮೂರನೆಯದಾಗಿ ಬಹಿರಂಗವಾಗಿ ಅನ್ಯ ಭಾಷೆಯಲ್ಲಿ ನಾವು ಮಾತನಾಡುವಾಗ ಅದು ದೇವರ ಸಾನ್ನಿಧ್ಯದ ಗುರುತು. ದೇವರ ಸಾನ್ನಿಧ್ಯದ ಗುರುತು. ಓಕೆ, ನೆನ್ಪಿಟ್ಕೊಳ್ಳೋಣ ಇದನ್ನು. ದೇವರ ಸಾನ್ನಿಧ್ಯದ ಗುರುತು ನೋಡ್ರಿ, 1 ಕೊರಿಂಥ 14ನೇ ಅಧ್ಯಾಯ ಅದರ 22ನೇ ವಚನ ಏನಂತ ಹೇಳ್ತದೆ? ಅನ್ಯ ಭಾಷೆ ಅಂದ್ರೆ ಅದರಿಂದ ವಾಣಿಗಳನ್ನಾಡುವುದು ನಂಬದವರಿಗೆ ಸೂಚನೆಗಾಗಿದೆ ಹೊರತು ನಂಬುವವರಿಗೆ ಸೂಚನೆ ಅಲ್ಲವೆಂದು ನಾವು ತಿಳ್ಕೊಳ್ಳಬೇಕು. ಅರ್ಥ ಆಗ್ತಾ ಇದೆಯಾ? ಅನ್ಯ ಭಾಷೆ ಮಾತಾಡುವಂಥದ್ದು ನಂಬದವರಿಗೆ, ಅವಿಶ್ವಾಸಿಗಳಿಗೆ. ಓಕೆ, ನಂಬದೇ ಇರೋರು ಏನಪ್ಪ ಇದು ಏನೋ ಮಾತಾಡ್ತಾ ಇದ್ದಾರಲ್ಲ, ಈ ರೀತಿಯಾದಂಥ ಈ ಭಾಷೆ ಮಾತನಾಡುವಂಥದ್ದು ನಂಬದವರಿಗೆ ಗುರುತಾಗಿ ಕೊಡಲ್ಪಟ್ಟಿದೆ. ಯಾವುದರ ಗುರುತು? ಹೇಗೆ ಅದು ಗುರುತಾಗ್ತದೆ? ಅವಿಶ್ವಾಸಿಗಳಿಗೆ, ಸಭೆಯಲ್ಲಿ ಬಂದಿರುವ, ಒಂದು ವೇಳೆ ಹೊಸದಾಗಿ ಬಂದಿರುವವರಿಗೆ ಇದು ಹೇಗೆ ಗುರುತಾಗ್ತದೆ? ಮೊದಲನೇದಾಗಿ ಅನ್ಯ ಭಾಷೆಯನ್ನ ಬೈಬಲ್ ಸೂಚಿಸಿರುವ ಪ್ರಕಾರ ಮಾತನಾಡುವಂಥದ್ದು ಅಥವಾ ಅದನ್ನು ಉಪಯೋಗಿಸುವಂಥದ್ದು ಅಂತಂದ್ರೆ, ಸಭೆಯಲ್ಲಿ ಅದನ್ನು ನಾವು ಉಪಯೋಗಿಸುವಾಗ ಈಗಾಗಲೇ ನಾವು ಪ್ರಸ್ತಾಪ ಮಾಡಿದೆವು. ಏನಂತ? ಯಾವುದೇ ಒಂದು ಮಹತ್ವದ ಸುದ್ದಿಯನ್ನ ಮೊದಲಿನ ಕಾಲದಲ್ಲಿ ಸಾರುತ್ತಾ ಇದ್ದಾಗ ಡಂಗೂರ ಸಾರುವಂಥದ್ದು, ತುತ್ತೂರಿ ಊದುವಂಥದ್ದು, ಇದೆಲ್ಲ ಮಾಡ್ತಾ ಇದ್ರು. ಓಕೆ, ಸೊ ಅನ್ಯ ಭಾಷೆಯೂ ಕೂಡ ಅದು ಪರಲೋಕದಿಂದ ಬಂದಿರುವ ಒಂದು ಸಂದೇಶವಾಗಿ ಡಂಗುರ ಸಾರುವಂತ ರೀತಿಯಲ್ಲಿ, ತುತ್ತೂರಿ ಊದುವಂತ ರೀತಿಯಲ್ಲಿ ಅದು ಹೋಲಿಸಲ್ಪಡುತ್ತದೆ. ಸಭೆಗೆ ಸೇರಿ ಬಂದ ಎಲ್ಲಾ ಸಭಿಕರಿಗಾಗಿ ಪರಲೋಕದಿಂದ ಬಂದಿರುವಂತ ವಿಶೇಷ ಸಂದೇಶವಾಗಿ. ಓಕೆ, ಅವಿಶ್ವಾಸಿಯು ಆ ಸಭೆಯಲ್ಲಿ ಇರುವಾಗ ಅದರ ಅರ್ಥವನ್ನ ಕೇಳುವಂತ ಅವಕಾಶ ಅಲ್ಲಿ ಸಿಗ್ತದೆ. ಓಕೆ, ಆ ಮುಖಾಂತರ ಇದು ದೇವರ ಕಾರ್ಯ ಎಂಬಂಥದ್ದು ಗುರುತಾಗ್ತದೆ. ಮತ್ತು ಅವಿಶ್ವಾಸಿಗೆ ಇನ್ನೊಂದು ಹೇಗೆ ಅದು ಗುರುತಪ್ಪ ಅಂತಂದ್ರೆ, ಒಂದು ವೇಳೆ ಆ ಭಾಷೆ, ಮಾತನಾಡಲ್ಪಟ್ಟ ಭಾಷೆ ಇದಾಗಿದೆ, ಅದು ಇಂಗ್ಲಿಷೇ ಬರೆದವರು ಒಮ್ಮಿಂದೊಮ್ಮೆಗಳ ಇಂಗ್ಲಿಷ್ ಮಾತಾಡಿರುವಂತೆ, ಅಥವಾ ಪಾರ್ಸಿ ಭಾಷೆ ಬರೆದವರು ಪಾರ್ಸಿ ಭಾಷೆ ಮಾತಾಡಿದಂತೆ, ಅಥವಾ ಯಾವುದೋ ಒಂದು ಭಾಷೆ ಬರದೇ ಇರುವಂಥವ್ರು ಆ ಭಾಷೆ ಮಾತನಾಡಿರುವಂತೆ, ಆ ಭಾಷೆ ಅರಿತ ವ್ಯಕ್ತಿಯಲ್ಲಿ ಮುಂದೆ ಕೂತ್ಕೊಂಡಿರುವಾಗ
ದೇವರು ಅವನೊಂದಿಗೆ ನೇರವಾಗಿ ಆ ಭಾಷೆ ಮುಖಾಂತರ ಮಾತಾಡುವಂಥ ಒಂದು ಅದ್ಭುತವಾದ ಅವಕಾಶ. ಪರಿಶುದ್ಧಾತ್ಮ ಭರಿತನಾಗಿ ಆ ಭಾಷೆಯಲ್ಲಿ ಮಾತನಾಡುವಾಗ ಆ ವ್ಯಕ್ತಿ ಅವಿಶ್ವಾಸಿಯಾಗಿ ಕೂತ್ಕೊಂಡವನು ಸಡನ್ಲಿ ಆತನು ಈ ವ್ಯಕ್ತಿ ತನ್ನ ಭಾಷೆಯಲ್ಲಿ ಮಾತಾಡುವಂಥದ್ದನ್ನು ಕೇಳಿಸಿಕೊಳ್ಳುವಾಗ, ವಾವ್, ದೇವರ ಸಾನ್ನಿಧ್ಯ ಅಲ್ಲಿ ಇರುವುದರ ಗುರುತು ಅದಾಗ್ತದೆ. ಪಂಚಾಶತಮ ದಿನದಲ್ಲಿ ಆದದ್ದು ಹಾಗೆ ಅಲ್ವಾ? ಅಪೊಸ್ತಲರ ಕೃತ್ಯ 2ನೇ ಅಧ್ಯಾಯ 11-12ನೇ ವಚನ ಓದುವಾಗ ಓಕೆ ಹಾಗೆ ಆಯಿತು. ವಚನ ನೋಡ್ರಿ, ಅದು 11ನೇ ವಚನ 12ನೇ ವಚನ. ಅಪೊಸ್ತಲರ ಕೃತ್ಯ ಅರಬಿ ದೇಶದವರಾಗಿರೋ ನಾವು ನಮ್ಮ ಭಾಷೆಗಳಲ್ಲಿ ಇವರು ಏನು ಹೇಳ್ತಾ ಇದ್ದಾರೆ? ದೇವರ ಮಹತ್ವಗಳ ವಿಷಯವಾಗಿ ಹೇಳುವುದನ್ನ ಕೇಳುತ್ತೇವೆ ಅಂದುಕೊಂಡ್ರು. ವಾವ್! ಸೊ ಪೇತ್ರನ ಈ ಅವಕಾಶವನ್ನು ಉಪಯೋಗಿಸಿ 14ನೇ ವಚನದಿಂದ ಓದುವಾಗ ಅದೇ ಅಧ್ಯಾಯದಲ್ಲಿ ಅದನ್ನು ವಿವರಿಸಿ ಹೇಳ್ತಾನೆ ಏನಾಗ್ತಾ ಇದೆ ಎಂಬುವಂಥದ್ದನ್ನು. ಓಕೆ, ಭಾಷೆ ಮಾತಾಡಿದ್ರು ಅದರ ವಿವರಣೆಯನ್ನು ಪೇತ್ರನು ಕೊಡ್ತಾನೆ. ಓಕೆ, ಸೊ ಇದು ಬಹಳ ಅವಶ್ಯಕವಾದಂಥ ಒಂದು ಅಂಶ. ಸೊ ಈ 3 ವಿಷಯಗಳನ್ನ ನಾವು ತಿಳ್ಕೊಂಡಿರುವಂಥದ್ದು ಅಷ್ಟೇ ಅಲ್ಲ, ಎಚ್ಚರಿಕೆಯೂ ಕೂಡ ಮಹತ್ವದ್ದು. ಇನ್ಫ್ಯಾಕ್ಟ್ ಅದನ್ನು ಬಹಿರಂಗವಾಗಿ ಮಾತನಾಡುವುದರ ವಿಷಯದಲ್ಲಿ ಕೆಲವೊಂದು ಎಚ್ಚರಿಕೆ ಇದೆ. ಓಕೆ, ಎಚ್ಚರಿಕೆ ವಹಿಸಬೇಕು. ಅವಿಶ್ವಾಸಿಗಳಿಗೆ ಇದು ಒಂದು ನಕಾರಾತ್ಮಕವಾದ ಸಂಕೇತವೂ ಕೂಡ ಆಗ್ಬೋದು. ಓಕೆ, ನಕಾರಾತ್ಮಕವಾದ ಸಂಕೇತ ಆಗ್ಬೋದು. ನೋಡ್ರಿ, ಸರಿಯಾಗಿ ದೇವರ ವಾಕ್ಯದ ಮಾರ್ಗದರ್ಶನದ ಪ್ರಕಾರ ಈ ವರವನ್ನು ಉಪಯೋಗಿಸಲಿಲ್ಲ ಅಂದ್ರೆ ಒಬ್ಬ ಅವಿಶ್ವಾಸಿ, ಈ ಎಸ್ಪೆಷಲಿ 1 ಕೊರಿಂಥ 14ನೇ ಅಧ್ಯಾಯದಲ್ಲಿ 23ನೇ ವಚನ ನಾವು ನೋಡುವಾಗ ಅಲ್ಲಿ ಈ ಅಂಶ ಪೌಲನ ಎಚ್ಚರಿಸ್ತಾನೆ. ಏನು ಇವ್ರಿಗೇನು ಹುಚ್ಚಿಡ್ದಿದೆಯಾ ಅಂತ ಅನ್ಲಿಕ್ಕೆ ಸಾಧ್ಯ. ನೋಡ್ರಿ, ಹೀಗಿರುವಲ್ಲಿ ಸಭೆಯಲ್ಲಿ ಒಂದೇ ಸ್ಥಳದಲ್ಲಿ ಕೂಡಿ ಬಂದಾಗ ಎಲ್ಲರೂ ವಾಣಿಗಳನ್ನಾಡಿದರೆ ಈ ವರವನ್ನ ಹೊಂದದಿರುವ ಸಭೆಯವರು ಅಥವಾ ಕ್ರಿಸ್ತ ನಂಬಿಕೆ ಇಲ್ಲದವರು ಒಳಗೆ ಬಂದು ನೋಡಿ ನಿಮಗೆ ಹುಚ್ಚು ಹಿಡಿದದೆ ಎಂದು ಹೇಳುವುದಿಲ್ಲವೋ? ಓಕೆ, ಯಾಕೆ? ದೇವರ ವಾಕ್ಯದ ಆದೇಶದ ಪ್ರಕಾರ ಯಾವ ರೀತಿಯಾಗಿ ಅನ್ಯ ಭಾಷೆಯಲ್ಲಿ ಆ ವರವನ್ನು ಉಪಯೋಗಿಸಿ ಮಾತಾಡ್ತಾ ಇಲ್ಲ, ಅದಕ್ಕಾಗಿ. ಓಕೆ, ಸೊ ಈ ವಿಷಯವಾಗಿ ನಾವು ಜಾಗೃತಿಯಿಂದ ಇರಬೇಕು. ಸೊ ಪ್ರಿಯರೇ, ದೇವರ ವಾಕ್ಯದ ಕ್ರಮ ಅನುಸರಿಸಿ ನಾವು ಈ ಕಾರ್ಯವನ್ನು ಮಾಡುವಂಥವರಾಗಿರೋಣ. ಸೊ ಈ ದಿವಸ ನಾನು ಅನ್ನಿಸ್ತೇನೆ ಈ ಅಧ್ಯಯನ ನಿಮ್ಮಲ್ಲಿ ಅನೇಕರಿಗೆ ಉಪಯುಕ್ತವಾಗಿತ್ತು. ನೀವು ಫೇಸ್ಬುಕ್ನಲ್ಲಿ ನಾವೆಲ್ಲ ಲಿಸ್ಟ್ ಹಾಕಿದ್ದೇವೆ. ನಾಳೆ, ನಾಡದ್ದು ಮತ್ತು ಸ್ಯಾಟರ್ಡೇವರೆಗೆ, ಶನಿವಾರದವರೆಗೆ ಯಾವ್ಯಾವ ಕ್ಲಾಸ್ ಇರ್ತದೆ, ಏನೆಲ್ಲ ಟಾಪಿಕ್ಸ್ ಕವರ್ ಮಾಡ್ತಾ ಇದ್ದೀವಿ ಎಂಬುದಾಗಿ. ನಿಮಗೆ ಇದು ವೈಯಕ್ತಿಕವಾಗಿ ಆಶೀರ್ವಾದಕರವಾಗಿದ್ದರೆ ದಯಮಾಡಿ ಈ ಲೈವನ್ನು, ಈ ಫೇಸ್ಬುಕ್ ಪೇಜನ್ನು ಶೇರ್ ಮಾಡಿರಿ, ಇತರರಿಗೂ ಕೂಡ ಇದು ಆಶೀರ್ವಾದಕರವಾಗ್ತದೆ. ಸೊ ನಮ್ಮೊಂದಿಗೆ ಭಾಗವಹಿಸಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು. ಈ ಸಾಯಂಕಾಲ ಸರಿಯಾಗಿ 7 ಗಂಟೆಗೆ ನಾವು ಅಪೊಸ್ತಲರ ಕೃತ್ಯದ ಕುರಿತು ಡಿಸ್ಕಷನ್ಗಾಗಿ ಕೂಡಿ ಬರ್ತಾ ಇದ್ದೇವೆ. ದಯಮಾಡಿ ಬಂದು ಅದರಲ್ಲಿ ಭಾಗವಹಿಸಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು.